ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಆಗಿ ಮೈ ಡಿಸ್ಕ್ವಿಟ್ ಅನ್ನೋ ಡ್ರಾಮಾನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 13 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಾ ಇರೋ ಕಾರ್ಡ್ ಅಲ್ಲಿ ನಿಮ್ಗೆ ಲಿಂಕ್ ಬರುತ್ತೆ. ಮತ್ತೆ ಇವತ್ತಿನ 14th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದಿರೋ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 14th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ಪಟ್ಟ ಫೈನಲ್ ಅಲ್ಲೇ ನೋಡಿರ್ತೀವಿ. ಶೆನ್ಜೆ ಬಂದು ಆ ಮೇಡಮ್ದು ಪರ್ಸನಲ್ ಡೈರಿನ ನೋಡ್ಬಿಟ್ಟಿರ್ತಾನೆ. ಪ್ಲಸ್ ಅದ್ರಲ್ಲಿ ಶೆನ್ಜೆ ಬಗ್ಗೆ ಸ್ವಲ್ಪ ಒಪಿನಿಯನ್ ನ ಬರ್ದಿರ್ತಾರೆ. ಅವ್ನ್ ಸರಿಯಾಗಿ ಓದಲ್ಲ, ಯಾವಾಗೂ ಲಾಸ್ಟ್ ರ್ಯಾಂಕ್ ಬರ್ತಾನೆ, ಮತ್ತೆ ತುಂಬಾ ಜನನ ಬುಲಿ ಮಾಡ್ತಾನೆ ಅಂತೆಲ್ಲ ಬರ್ದಿರ್ತಾರೆ. ಅದ್ರ ನೋಡಿ ಅವ್ನ್ ಬಂದು ನಮ್ ಹೀರೋಯಿನ್ ಹತ್ರ ಕೂಡ ಹೇಳ್ತಾ ಇರ್ತಾನೆ, ಈ ತರ ಮೇಡಮ್ ಬರ್ದಿದ್ದಾರೆ, ನಾವ್ ಹಿಂಗೆ ಸರಿಯಾಗಿ ಓದಿಲ್ಲ ಅಂದ್ರೆ ನಮ್ಮನ್ನ ಸೆಕ್ಷನ್ ಚೇಂಜ್ ಮಾಡಿಸ್ಬಿಡ್ತಾರೆ ಅಂತ. ಇವಾಗ ಈ ಪ್ರಿನ್ಸಿಪಲ್ ಕೂಡ ಅಷ್ಟೇ ಮಿಸ್ ಚೆನ್ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಅವ್ರ ರೂಮ್ಗೆ ಕರ್ಸ್ಕೊಂಡಿರ್ತಾರೆ. ಸರಿಯಾಗಿ ಬೈತಾ ಇರ್ತಾರೆ. ಅಂದ್ರೆ ಯಾವಾಗೂ ನಿಮ್ ಸೆಕ್ಷನ್ ಅಲ್ಲಿ ಇರೋ ಮಕ್ಕಳು ಸರಿಯಾಗಿ ಓದ್ತಾನೆ ಇಲ್ಲ, ಏನಾದ್ರೂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಅದಕ್ಕೆಲ್ಲ ಕಾರಣ ನೀವೇ. ಮಕ್ಕಳು ಚೆನ್ನಾಗಿ ಓದಿಸಬೇಕಾಗಿರೋ ಜವಾಬ್ದಾರಿ ನಿಮ್ದೆ. ಅವ್ರೇನು ಸರಿಯಾಗಿ ಓದಿಲ್ಲ, ಸರಿಯಾಗಿ ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೆ ನಿಮ್ಮನ್ನ ಸ್ಕೂಲ್ ಬಿಟ್ಟು ತೆಗೆದ್ ಬಿಡ್ತೀವಿ ಅಂತ ವಾರ್ನಿಂಗ್ ಕೊಡ್ತಾರೆ. ಅದಾದ್ಮೇಲೆ ಆ ಮೇಡಮ್ ಟೇಬಲ್ ಮೇಲೆ ಇರೋ ಬುಕ್ಸ್ ನ ತಗೊಂಡ್ ಹೋಗೋದಕ್ಕೆ ಅಂತ ಡೋಡೋ ಆಮೇಲೆ ನಮ್ ಹೀರೋಯಿನ್ ಇಬ್ರು ಬಂದಿರ್ತಾರೆ. ಆ ಬುಕ್ಸ್ ನ ತಗೊಂಡ್ ಹೋಗೋ ಹೆಸರಲ್ಲಿ ಮೇಡಮ್ದು ಡೈರಿ ಇದ್ದಿರತ್ತೆ. ಆ ಬುಕ್ ಅಲ್ಲಿ ಅದನ್ನ ನೋಡ್ಕೊಳ್ಳೋದಿಲ್ಲ. ಇವಳು ಹಂಗೆ ಬಾಚ್ಕೊಂಡ್ ಎತ್ಕೊಂಡ್ ಬಂದ್ಬಿಟ್ಲು. ಆತರ ಅವಳು ಟೇಬಲ್ ಮೇಲೆ ಆ ಬುಕ್ಸ್ ನ ಇಟ್ಟಿರ್ಬೇಕಾದ್ರೆ ಅದ್ರಲ್ಲಿರೋ ಡೈರಿನ ನಮ್ ಹೀರೋ ತೆಗೆದು ನೋಡ್ಬಿಟ್ಟ. ಪ್ಲಸ್ ಆ ಮೇಡಮ್ ಎಲ್ಲರ ಬಗ್ಗೆ ಏನ್ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಓದ್ಬಿಟ್ಟು ಅವ್ನಿಗೆ ನಗು ಬಂದ್ಬಿಡ್ತು. ನಗ್ತಾ ಇರ್ತಾನೆ. ಇವಳು ಬಂದ್ ಕೇಳ್ತಾಳೆ, ಯಾಕೆ ಏನಾಯ್ತು, ಏನಕ್ಕೆ ಹತ್ರ ನಗ್ತಾ ಇದೆಯಾ ಅಂದಾಗ ಇದು ಮೇಡಮ್ದು ಡೈರಿ, ಸ್ಟೂಡೆಂಟ್ಸ್ ಬಗ್ಗೆ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂತ, ಮೀನ್ಸ್ ಅವರ ಒಂದು ಒಪಿನಿಯನ್ ಇದ್ರಲ್ಲಿ ಬರ್ದಿದ್ದಾರೆ ಅಂತ ನೋಡಿದಾಗ ಫಸ್ಟ್ ಅಲ್ಲಿ ಇರೋದು ಜಿನ್ಹಾನ್ ಬಗ್ಗೆ. ಜಿನ್ಹಾನ್ ತುಂಬಾ ಒಳ್ಳೆಯವನು, ಒಂದು ಸೆಲೆಬ್ರಿಟಿ ಅನ್ನೋ ಅಹಂಕಾರ ಅವನಲ್ಲಿ ಇಲ್ಲ, ಹೆಲ್ಪಿಂಗ್ ನೇಚರ್ ಜಾಸ್ತಿ ಇದೆ, ಬಂದಾಗಿಂದ ತುಂಬಾ ಮಕ್ಕಳ ಹತ್ರ ಚೆನ್ನಾಗಿ ಮಿಂಗಲ್ ಆಗ್ಬಿಟ್ಟ ಅಂತ ಬರ್ದಿರ್ತಾರೆ. ಅದಾದ್ಮೇಲೆ ಕ್ಲಾಸ್ ಅಲ್ಲಿ ಸ್ವಲ್ಪ ಕೋತಿಗಳ ಬಗ್ಗೆ ನಾನ್ ಹೇಳ್ಬೇಕು. ಮುಖ್ಯವಾಗಿ ಲಿಟಲ್ ಕಿಂಗ್ ಕಾಂಗು, ಶೆನ್ಜೆ, ಡಿಂಗು, ಮಿಂಗು, ಜಿನ್ನು ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾನೇ ಇಷ್ಟ. ನನ್ನ ಫೇವರೇಟ್ ಸ್ಟೂಡೆಂಟ್ಸ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಅವರು ಓದಿಲ್ಲ ಅಂತಂದ್ರು ಒಂದಲ್ಲ ಒಂದ್ ರೀತಿ ನನ್ನ ಎಂಟರ್ಟೈನ್ ಮಾಡ್ತಾನೆ ಇರ್ತಾರೆ ಅಂತ ಬರ್ದಿರ್ತಾರೆ. ಇದ್ರನ್ನ ನೋಡಿ ಎಲ್ಲರೂ ನಗ್ತಾ ಇರ್ತಾರೆ. ಅದಾದ್ಮೇಲೆ ಜಿನ್ನು ಯಾವಾಗೂ ಚಿಪ್ಸ್ ಪ್ಯಾಕೆಟ್ ನ ಕೈಯಲ್ಲಿ ಇಟ್ಕೊಂಡಿರ್ತಾಳೆ. ನನ್ಗದ್ರ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಒಂದ್ ಕಡೆ ಅನ್ನಿಸ್ತಾ ಇರುತ್ತೆ. ಮತ್ತೆ ಲೈಲಾ ಅದಿಂಗಷ್ಟು ಸಣ್ಣಕ್ಕಷ್ಟು ಚೆನ್ನಾಗಿದ್ದಾಳೆ, ಅವಳ ಸ್ಕಿನ್ ಟೋನ್ ಎಷ್ಟು ಚೆನ್ನಾಗಿದೆ, ನಾನು ನನ್ನ ಬಾಡಿನ ಆತರ ಮೇಂಟೈನ್ ಮಾಡ್ಕೋಬೇಕು. ಇವ್ರಿಬ್ರನ್ನ ನೋಡ್ತಾ ಇದ್ರೆ ನನ್ಗೆ ಒಂದಲ್ಲ ಒಂದ್ ಥಾಟ್ಸ್ ಬರ್ತಾನೆ ಇರುತ್ತೆ. ಅದರಿಂದಾನೇ ನಾನು ಅವ್ರಿಬ್ರ ಕಡೆ ನೋಡೋದೇ ಬಿಟ್ಬಿಟ್ಟಿದೀನಿ ಅಂತ ಒಬ್ಬೊಬ್ಬರ ಬಗ್ಗೆನೂ ಬರ್ದಿರ್ತಾರೆ. ಇದ್ರನ್ನ ನೋಡಿ ಎಲ್ಲರೂ ನಗ್ತಾ ಇರ್ತಾರೆ. ಯಾಕಂದ್ರೆ ಮಿಸ್ ಚೆನ್ ಬಂದು ಕ್ಲಾಸ್ಗೆ ಬಂದಾಗಲ್ಲ ಒಂಥರ ಟೆರರ್ ಫೇಸ್ ನ ಇಟ್ಕೊಂಡು ಎಲ್ಲರ ಮೇಲೆ ಉರ್ರ್ ಅಂತ ಇರ್ತಾರೆ. ಬಟ್ ನಾವ್ ಅನ್ಕೊಂಡಿರೋ ಮಿಸ್ ಚೆನ್ನೇ ಬೇರೆ, ಇದೇ ನಿಜವಾದ ಮಿಸ್ ಚೆನ್ ಅಂತ ಹೇಳ್ಕೊಂಡು ನಗ್ತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲ ಮೇಡಮ್ ಕೂಡ ಕ್ಲಾಸ್ಗೆ ಬಂದ್ರು. ಅಂದ್ರೆ ಅವ್ರು ಹೋಗ್ಬಿಟ್ಟು ಅವ್ರ ಸ್ಟಾಫ್ ರೂಮ್ ಅಲ್ಲಿ ನೋಡಿರ್ತಾರೆ, ಡೈರಿ ಇರೋದಿಲ್ಲ. ಅಯ್ಯೋ ಮಕ್ಳ ಕೈಗೆ ಏನಾದ್ರು ಸಿಗ್ಬಿಡ್ತಾ ಅಂತ ಕ್ಲಾಸ್ ಅಲ್ಲಿ ಚೆಕ್ ಮಾಡೋಣ ಅಂತ ಬರ್ತಾರೆ. ಬಟ್ ಯಾವ ಗ್ಯಾಪ್ ಅಲ್ಲಿ ನಮ್ ಹೀರೋಯಿನ್ ಓಡೋದ್ಲೋ ಗೊತ್ತಿಲ್ಲ. ಆ ಮೇಡಮ್ಗೆ ಗೊತ್ತಿಲ್ಲ ಡೈರಿನ ತಗೊಂಡಾಗ ಅಲ್ಲಿ ಇಟ್ಬಿಡೋಣ ಅಂತ ಅವಳು ಹೊರಟೋಗಿರ್ತಾಳೆ. ಮೇಡಮ್ ಕೂಡ ಸುತ್ತಮುತ್ತ ನೋಡ್ಬಿಟ್ಟು ಓಕೆ ಇಲ್ಲ, ಇನ್ನೊಂದ್ಸತಿ ಸ್ಟಾಫ್ ರೂಮ್ ಅಲ್ಲೇ ಹೋಗಿ ನೋಡೋಣ ಅಂತ ಅವ್ರ ಸ್ಟಾಫ್ ರೂಮ್ ಬರ್ಬೇಕು ಅಂತಿರ್ತಾರೆ. ಆದ್ರೆ ಅಷ್ಟ್ರಲ್ಲಿ ಇವಳು ಸ್ಟಾಫ್ ರೂಮ್ ಅಲ್ಲಿ ಅವ್ರು ಡ್ರಾನ ಓಪನ್ ಮಾಡಿ ಡೈರೀಸ್ ಎಲ್ಲ ಇಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಲು. ಆ ಮೇಡಮ್ ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ, ನಾನು ಅವಾಗ್ಲೇ ಡ್ರಾನಲ್ಲಿ ನೋಡಿದ್ನಾ ಇಲ್ವಾ ಅಂತ ಹೇಳಿ ಡೌಟ್ ಆಗಿ ಬಂದು ಡ್ರಾನ ಓಪನ್ ಮಾಡಿ ನೋಡಿದ್ರೆ ಡೈರೀಸ್ ಎಲ್ಲ ಅಲ್ಲೇ ಇರುತ್ತೆ. ಹಪ್ಪಾಡಿ ಯಾರು ಮಕ್ಕಳು ನೋಡಿಲ್ಲ ಅಂತ ಹೇಳಿ ಸಮಾಧಾನ ಆದ್ರು. ಇವಾಗ ಇನ್ನೊಂದ್ ಕಡೆ ಝ್ಯಾಂಗ್ ಇರ್ತಾನಲ್ವಾ, ನಮ್ಮ ಜಿನ್ಹಾನ್ಗೆ ಆಪೋಸಿಟ್ ಕ್ಯಾಂಡಿಡೇಟ್, ಅವ್ನು ಇವತ್ತು ಸ್ಕೂಲ್ಗೆ ಬಂದಿರ್ತಾನೆ. ಸೆಲೆಬ್ರಿಟಿ ಆಗಿರೋದ್ರಿಂದ ಯಾರಿಗೂ ಗೊತ್ತಾಗಬಾರ್ದು ಅಂತ ಕಣ್ಣಿಗೆ ಕನ್ನಡಿ, ಕ್ಯಾಪ್, ಮಾಸ್ಕ್ ಎಲ್ಲ ಹಾಕೊಂಡ್ ಬಂದು ಡೋಡೋ ಹತ್ರನೇ ಕೇಳೋದು. ಅಂದ್ರೆ ಯಾವ್ದೋ ಕ್ಲಾಸ್ ರೂಮ್ಗೆ ಹೋಗ್ಬೇಕಾ ಆಫೀಸ್ಗೆ ಹೋಗ್ಬೇಕೇನೋ, ಅದಕ್ಕೆ ದಾರಿ ಎಲ್ಲಿದೆ ಅಂತ ಕೇಳಿದ್ರೆ ಡೋಡೋಗೂ ಸ್ವಲ್ಪ ಕನ್ಫ್ಯೂಷನ್. ಪ್ಲಸ್ ಅವನಿತ್ರ ಕ್ಯಾಪ್ ಮುಖಾಲ ಮುಚ್ಕೊಂಡ್ ಬಂದಿರೋದ್ರಿಂದ ಅದು ಸೆಲೆಬ್ರಿಟಿ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾದ್ರೆ ಮಾತ್ರ ಇವಳು ಏನ್ ರಿಯಾಕ್ಟ್ ಮಾಡ್ತಾಳೆ, ಇವಳು ಮುಖದಲ್ಲಿ ರಿಯಾಕ್ಷನ್ ಇರೋದಿಲ್ವಲ್ಲ. ಅವ್ನ್ ಕೇಳ್ತಾ ಇರೋ ಅಡ್ರೆಸ್ ಇವಳಿಗೆ ಸರಿಯಾಗಿ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಮೀನ್ಸ್ ಅದ್ ಯಾವ ಬಿಲ್ಡಿಂಗ್ ಅಂತ ಅವಳಿಗೆ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಸ್ಟ್ರೇಟ್ ಹೋಗಿ ರೈಟ್ ತಗೊಳ್ಳಿ, ಲೆಫ್ಟ್ ತಗೊಳ್ಳಿ, ಅಲ್ಲೇ ಇರುತ್ತೆ. ಯಾವ್ದೋ ಒಂದು ಅಡ್ರೆಸ್ ನ ಹೇಳಿ ಕಳಿಸ್ಬಿಟ್ಟು ಅದು ಸುಳ್ಳು, ಮೀನ್ಸ್ ಅದು ತಪ್ಪದ ಅಡ್ರೆಸ್ ಅಂತ ಅವಳಿಗೂ ಗೊತ್ತು. ಬಟ್ ಅವಳಿಗೆ ಹೇಳಕ್ ಗೊತ್ತಿಲ್ವಲ್ಲ. ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಬುಕ್ಸ್ ಏನೋ ತಗೊಂಡ್ ಹೋಗ್ತಿದ್ದಾಳೆ. ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ನಾವು ಹೇಳಿರೋ ಅಡ್ರೆಸ್ ಅಲ್ಲೇ ಇರುತ್ತೆ. ಅಯ್ಯೋ ನಾನು ಅವ್ನಿಗೆ ತಪ್ಪಾಗಿ ಹೇಳ್ಬಿಟ್ನಾ, ಇದ್ರ ಪರವಾಗಿಲ್ಲ ಬಿಡು, ಮುಂದಕ್ಕೆ ಹೋದ್ಮೇಲೆ ಅವನ ಹುಡ್ಕೊಂಡು ಹೋಗ್ತಾನೆ ಅಂತ ಇವಳು ಏನು ತಪ್ಪು ಮಾಡದೇ ಇರೋ ತರ ಸೈಲೆಂಟ್ ಆಗ್ಬಿಟ್ಲು. ಅದಾದ್ಮೇಲೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ಅವ್ರಿಗೆ ಮಂತ್ಲಿ ಟೆಸ್ಟ್ ಇರೋದನ್ನ ತೋರಿಸ್ತಾರೆ. ಅಂದ್ರೆ ಈ ಟೆಸ್ಟ್ ಅಲ್ಲಿ ಶೆನ್ಜೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಾಗಿರೋದು. ಒಂದೊಂದಾಗಿ ಟೆಸ್ಟ್ ಗಳು ನಡೀತಾ ಇರುತ್ತೆ. ಈಗ ಇವ್ರು 3 ಜನ ಇತರ ಗ್ರೂಪ್ ಸ್ಟಡೀಸ್ ಮಾಡಿ ಓದ್ಕೊಳ್ತಾ ಇರೋದ್ರಿಂದ ಶೆನ್ಜೆಗೂ ಮತ್ತೆ ಕಿಂಗ್ ಕಾಂಗು ಒಂದು ಕಾನ್ಫಿಡೆನ್ಸ್, ಓಕೆ ನಾವು ಚೆನ್ನಾಗಿ ಬರೀತಾ ಇದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವರಲ್ಲಿ ಇರುತ್ತೆ. ಮುಖ್ಯವಾಗಿ ಶೆನ್ಜೆ ಬಗ್ಗೆ ಹೇಳ್ಬೇಕಂದ್ರೆ ಅವನು ಚೆನ್ನಾಗಿ ಬರೀಲೇಬೇಕು, ಇಲ್ಲಾಂದ್ರೆ ಅವರಪ್ಪ ಲೀವ್ ಲೆಟರ್ ಮೇಲೆ ಆ ಸ್ಪೋರ್ಟ್ಸ್ ಹೋಗೋದಕ್ಕೆ ಅಂತ ಲೀವ್ ಕೇಳಿದ್ದ ಅಲ್ವಾ, ಆ ಲೆಟರ್ ಮೇಲೆ ಅವರು ಸೈನ್ ಮಾಡಲ್ಲ. ಯಾಕಂದ್ರೆ 30 ರ್ಯಾಂಕ್ ಅವ್ನು ಬರ್ಲೇಬೇಕಲ್ವಾ. ಸೊ ಕಷ್ಟಪಟ್ಟು ಬರ್ದಿದ್ದಾನೆ ಅಂತಾನೆ ಕಾಣಿಸುತ್ತೆ. ಹಂಗೋ ಹಿಂಗೋ ಇವಾಗ ಪೇಪರ್ಸ್ ಎಲ್ಲ ಕೂಡ ಕಲೆಕ್ಟ್ ಮಾಡ್ಕೊಂಡ್ರು, ಸಕ್ಸಸ್ಫುಲ್ ಆಗಿ ಟೆಸ್ಟ್ ಕಂಪ್ಲೀಟ್ ಮಾಡಿದ್ವಿ ಅನ್ನೋ ಒಂದು ತೃಪ್ತಿ ಇವರಲ್ಲಿ ಇರುತ್ತೆ. ಅವತ್ತು ಈವ್ನಿಂಗ್ ನಮ್ ಜಿನ್ಹಾನ್ದು ಒಂದು ಲೈವ್ ಸ್ಟ್ರೀಮಿಂಗ್ ಶೋ ಒಂದು ನಡೀತಾ ಇರುತ್ತೆ. ಎಲ್ಲೋ ಒಂದು ಇಂಟರ್ವ್ಯೂಗೆ ಹೋಗಿದ್ದಾನೇನೋ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾನೆ. ಎಲ್ಲರೂ ಅವನ ಬಗ್ಗೆನೇ ಮಾತಾಡ್ಕೊಂತಾ ಇರೋದು, ಎಲ್ಲರೂ ಅದನ್ನೇ ನೋಡ್ತಾ ಇರೋದು. ಮುಖ್ಯವಾಗಿ ನಮ್ ಹೀರೋಯಿನ್ ಅಂತೂ ಸಖತ್ ಸಂತೋಷ. ಅವ್ರ ಹತ್ರ ಮಾತಾಡ್ತಾ ಇದ್ರು, ಹಂಗೆ ತುಂಬಾ ಅಡ್ಮೈರ್ ಮಾಡಿ ನೋಡ್ತಾ ಇರ್ತಾಳೆ. ಅವ್ರು ಕೂಡ ಈಗ ಇವನು ಸ್ಕೂಲ್ಗೆ ಹೋಗ್ತಿದ್ದಾನಲ್ವಾ, ಅದ್ರ ಬಗ್ಗೆ ಎಲ್ಲ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಸ್ಟಡೀಸ್ ಬಗ್ಗೆ ಟಿಪ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಜಿನ್ಹಾನ್ ನಂಬರ್ಗೆ ಶೆನ್ಜೆ ಒಂದು ಮೆಸೇಜ್ ನ ಕಳಿಸ್ತಾನೆ. ಫಿಸಿಕ್ಸ್ ಅಲ್ಲಿ ಯಾವ್ದೋ ಒಂದು ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡೋದಕ್ಕೇನೋ ಕೇಳಿರ್ತಾನೆ. ಜಿನ್ಹಾನ್ ಆದ್ರೆ ನೋಡಿ ನಗ್ತಾ ಇರ್ತಾನೆ. ಓದೋ ಮಗು ಆಗ್ಬಿಡ್ದಾನೆ ಇವನು ಅಂತ.
ಅಂತ. ಆದ್ರೆ ಜಿನ್ಹಾನ್ ಈಗ ಸ್ಟಡಿ ಸಂಬಂಧಪಟ್ಟಿರೋ ಕ್ವೆಶನ್ಸ್ ನ ಕೇಳ್ತಾ ಇರೋದ್ರಿಂದ ಅವ್ರು ಅದ್ರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಆ ಲೈವ್ ಅಲ್ಲೇ ಶೆನ್ಸೆ ಕೇಳಿರೋ ಕ್ವೆಶನ್ ಗೆ ಅವ್ನ ಆನ್ಸರ್ ಕೂಡ ಮಾಡ್ತಾನೆ. ಅಷ್ಟು ನೀಟಾಗಿ ಅದನ್ನ ಸಾಲ್ವ್ ಮಾಡಿರ್ತಾನೆ. ಇವ್ರಿಗಂತೂ ಸಖತ್ ಸಂತೋಷ. ನಮ್ ಹೀರೋಯಿನ್ ಗಂತೂ ಹೇಳ್ಬೇಕಂದ್ರೆ ಇನ್ನೂ ಸಂತೋಷ. ಇವ್ನ್ ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿ ನಡ್ಕೊಳ್ತಾನೆ, ಎಷ್ಟು ಪೊಲೈಟ್ ಆಗಿ ನಡ್ಕೊಂತಾನೆ, ಲೈವ್ ಅಲ್ಲಿ ಕೂಡ ನಮ್ಗೋಸ್ಕರ ಅವ್ನು ಇದೆಲ್ಲ ಮಾಡ್ತಿದ್ದಾನಲ್ಲ ಅಂತ ಹೇಳಿ ತುಂಬಾ ಸಂತೋಷ ಪಡ್ತಾರೆ. ಆಕ್ಚುಲಿ ಈಗ ಚೈನಾನಲ್ಲಿ ಜಿನ್ಹಾನ್ ಬಂದು ಸ್ವಲ್ಪ ಟ್ರೆಂಡಿಂಗ್ ಹೀರೋ ಆಗಿರೋದ್ರಿಂದ ಎಲ್ಲರ ಬಾಯಲ್ಲಿ ಅವನ ಹೆಸರೇ ಬರ್ತಾ ಇದೆ ಅಂತ ಹೇಳ್ಬೇಕು. ಇವಾಗ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲೂ ಅಷ್ಟೇ ಎಲ್ಲರೂ ಜಿನ್ಹಾನ್ ಕೊಟ್ಟಿರೋ ಇಂಟರ್ವ್ಯೂ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಅವ್ನ್ ಲೈವ್ ಅಲ್ಲಿ ಎಷ್ಟು ಚೆನ್ನಾಗಿ ಸಮ್ನ ಸಾಲ್ವ್ ಮಾಡ್ದ ಅಲ್ವಾ, ಫಿಸಿಕ್ಸ್ ಬಗ್ಗೆ ಅವ್ನಿಗೆ ಇಷ್ಟೊಂದು ನಾಲೆಜ್ ಇದೆಯಾ, ನಾವು ಅವ್ನ ಬಗ್ಗೆ ಏನೋ ಅಂತ ಅನ್ಕೊಂಡಿದ್ವಿ, ಅವ್ನ್ ತುಂಬಾ ಸ್ಮಾರ್ಟ್ ಆಗಿದ್ದ ಅಲ್ವಾ, ಇಂಟರ್ವ್ಯೂ ನಲ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದ ಅಲ್ವಾ ಅಂತ ಹೇಳಿ ಅವ್ನ ಬಗ್ಗೆನೆ ಹೊಗಳ್ತಾ ಇರ್ತಾರೆ. ಇನ್ ಕೆಲವರು ಆ ಜ್ಯಾಂಗ್ ಮಾಡಿರೋ ಒಂದು ಇಂಟರ್ವ್ಯೂ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವ್ನ್ ಕೂಡ ಎಷ್ಟು ಚೆನ್ನಾಗಿ ಇಂಟರ್ವ್ಯೂ ಮಾಡ್ದ ಅಲ್ವಾ, ಅವ್ನ ತರ ಸ್ಟಡೀಸ್ ಬಗ್ಗೆ ಎಲ್ಲ ಹೇಳಿಲ್ಲ, ಬಟ್ ಅವ್ನ ಪ್ರೊಫೆಷನ್ ಬಗ್ಗೆ ಅವ್ನು ತುಂಬಾ ಚೆನ್ನಾಗಿ ಮಾತಾಡ್ದ ಅಂತ ಅವ್ನನ್ನ ಹೊಗಳ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಹೀರೋಯಿನ್ ಗೆ ಸಂತೋಷ ಆದ್ರೂ ಜ್ಯಾಂಗ್ ಬಗ್ಗೆ ಮಾತಾಡ್ಕೊಳ್ತಾ ಇರೋದ್ರಿಂದ ಅವ್ಳಿಗೆ ಟೆನ್ಷನ್ ಆಗುತ್ತೆ. ಇದನ್ನೆಲ್ಲ ಹೀರೋ ಕೇಳಿಸ್ಕೊಂಡು ಎಲ್ಲಿ ಫೀಲ್ ಮಾಡ್ತಾನೋ ಅಂತ. ನೀನ್ ಅದ್ರ ಬಗ್ಗೆ ಎಲ್ಲ ಫೀಲ್ ಮಾಡ್ಬೇಡ, ಆಕ್ಚುಲಿ ನನ್ಗೆ ನಿನ್ನ ಇಂಟರ್ವ್ಯೂನೇ ಇಷ್ಟ ಆಗಿದ್ದು, ಅವ್ರಿಗೆಲ್ಲ ಅವ್ನ ಇಷ್ಟ ಆದ್ರೆ ಏನು, ಅವನಲ್ಲಿ ನಿನ್ ಕಾಲ್ ಭಾಗ ಕೂಡ ಇಲ್ಲ ಕಣೋ, ಈಗ ಟ್ರೆಂಡಿಂಗ್ ಅಲ್ಲಿ ಇರೋದ್ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಇವನ್ಗೆ ಸಮಾಧಾನ ಮಾಡಕ್ಕೆ ನೋಡ್ತಾನೆ. ಬಟ್ ಆಲ್ರೆಡಿ ಹೀರೋ ಅದನ್ನೆಲ್ಲ ಕಿವಿ ಕೂಡ ಹಾಕೊಳ್ಳೋದಿಲ್ವಲ್ಲ, ಅವ್ನ್ ಸೈಲೆಂಟ್ ಆಗ್ಬಿಟ್ಟ. ಅವತ್ತು ಈವ್ನಿಂಗ್ ಅವ್ರ ಮನೆಯಲ್ಲೂ ಅಷ್ಟೇ ಆಸ್ ಯೂಶುವಲ್ ಅವ್ರು ಸರಿಯಾಗಿ ಊಟನೇ ಮಾಡಲ್ವಲ್ಲ, ಗಬ ಅಂತ ತಿನ್ಬಿಟ್ಟು ನೀರ್ ಕೂಡ ಕುಡ್ದಿಲ್ಲ. ಅಮ್ಮ ಟೈಮ್ ಆಯ್ತು ನಾನು ಓದ್ಕೋಬೇಕು ಅಂತ ಅಲ್ಲಿಂದ ಓಡುವಾಗ ಅವ್ರ ಅಮ್ಮ ಇವತ್ತು ನಿಲ್ಲಿಸ್ಬಿಟ್ಟು ಕೇಳ್ತಾರೆ, ಏನ್ ನಿನ್ ಪ್ರಾಬ್ಲಮ್, ಎಲ್ಲಿ ಹೋಗ್ತಾ ಇದೆ ನೀನ್ ಫಸ್ಟ್ ಆಫ್ ಆಲ್ ಓದೋದಕ್ಕೆ, ಅದು ನಮ್ಮ ಹತ್ರ ಹೇಳಲ್ಲ ಅಂತ್ಯಾ, ಓದ್ತಾ ಇದೆಯಾ ಅಥವಾ ಬೇರೆ ಏನಾದ್ರು ಮಾಡ್ತಾ ಇದೆಯಾ ಅಂದಾಗ ಅವಳಿಗೆ ಟೆನ್ಷನ್ ಆಗೋಯ್ತು. ಅಮ್ಮ ನನ್ ಮೇಲೆ ನೀವು ಡೌಟ್ ಪಡ್ತಾ ಇದೀರಾ, ನಾನ್ ಹತ್ರ ಎಲ್ಲ ಮಾಡ್ತೀನ, ನಾನು ಎಷ್ಟು ಕಷ್ಟಪಟ್ಟು ಓದ್ತಾ ಇದೀನಿ ಗೊತ್ತಾ, ಮತ್ತೆ ಮುಖ್ಯವಾಗಿ ಎಲ್ಲೋಗ್ತಾ ಇದೆಯಾ ಅಂತ ಕೇಳಿದ್ರಲ್ವಾ, ಇದ್ವರ್ಗು ನಿನ್ ಹತ್ರ ಹೇಳಿಲ್ವಲ್ಲ, ಮೇಲೆ ಮನೆಗ್ ಬಂದಿರೋದು ವಯಸ್ಸಾದ ಅಂಕಲ್ ಅಲ್ಲ, ಒಂದು ವಯಸ್ಸಲ್ಲಿರೋ ಹುಡುಗ, ಆ ಸೆಲೆಬ್ರಿಟಿ ಇದಾನಲ್ಲ ಜಿನ್ಹಾನ್, ಅವನೇ ಬಂದಿರೋದು, ನಮ್ ಸ್ಕೂಲ್ ಅಲ್ಲೇ ಜಾಯ್ನ್ ಆಗಿದ್ದಾನೆ, ನಮ್ ಕ್ಲಾಸ್ ಅಲ್ಲೇ ಇದ್ದಾನೆ, ನನ್ ಡೆಸ್ಕ್ ಮೇಟ್ ಕೂಡ, ಇವಾಗ ನನ್ ನೇಬರ್ ಮೇಟ್ ಕೂಡ, ಅವ್ನು ತುಂಬಾ ಚೆನ್ನಾಗಿ ಓದೋ ಸ್ಟೂಡೆಂಟ್ ಗೊತ್ತಾ ಅಮ್ಮ, ನಾನು ಅವನ ಜೊತೆನೆ ಓದ್ಕೊಳ್ತಾ ಇರೋದು, ನನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದಾಗ ಇವ್ರಿಗೆ ಸಖತ್ ಸಂತೋಷ ಆಗುತ್ತೆ. ಒಂದು ಒಳ್ಳೆ ಓದೋ ಸ್ಟೂಡೆಂಟ್ಸ್ ಜೊತೆ ಇದ್ರೆ ಇವ್ರಿಗೂ ಒಂದು ತೃಪ್ತಿನೇ ಅಲ್ವಾ. ಸರಿ ಆಯ್ತು ಹೋಗು, ಚೆನ್ನಾಗಿ ಓದ್ಕೋ ಹೋಗು, ನಮ್ಗದು ಸ್ವಲ್ಪ ರೊಮ್ಯಾನ್ಸ್ ಮಾಡ್ಕೊಳಕ್ಕೆ ಟೈಮ್ ಸಿಗುತ್ತೆ ಅಂತ ಇವಾಗ ಅವಳನ್ನ ಕಾಲ್ ಎಳಿತಾ ಇರ್ತಾರೆ. ಅವಳಿಗೆ ಟೆನ್ಷನ್ ಆಗುತ್ತೆ, ಹೋಗು ಇನ್ನು ಏನ್ ನೋಡ್ಕೊಂಡಿದ್ಯಾ, ಹೋಗು ಅಂತ ಅವಳನ್ನ ಓಡ್ಸೇ ಬಿಟ್ರು. ಇವಳು ಹೋಗಿ ನೋಡೋಷ್ಟ್ರಲ್ಲಿ ಅಲ್ಲಿ ಶೆನ್ಸೆ ಆಲ್ರೆಡಿ ಗುಡ್ ಬಾಯ್ ತರ ನಮ್ ಜಿನ್ಹಾನ್ ಜೊತೆ ಕೂತ್ಕೊಂಡು ಓದ್ತಾ ಇರ್ತಾನೆ. ಇವಳು ಓದ್ತಾಳೆ. ಈ ತರ ಕಂಬೈನ್ ಸ್ಟಡೀಸ್ ಮಾಡಿ ತುಂಬಾ ಚೆನ್ನಾಗಿ ಸ್ಟಡೀಸ್ ಅಲ್ಲಿ ಇಂಪ್ರೂವ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಹಂಗೆ ಅವತ್ತು ರಿಸಲ್ಟ್ ಡೇನು ಬರುತ್ತೆ. ಇವಳುಗ ತುಂಬಾ ಬೈವಾಗಿರುತ್ತೆ ರಿಸಲ್ಟ್ ನ ನೋಡೋದಕ್ಕೆ. ಕೆಳಗಡೆಯಿಂದ ನೋಡ್ಕೊಂಡು ಹೋಗ್ತಾಳೆ, ನೋಡಿದ್ರೆ ಕೆಳಗಡೆಯಿಂದ 40th ರ್ಯಾಂಕ್ ಮೇಲೆ ಬಂದಿರುತ್ತೆ. ಸಾಕತ್ ಸಂತೋಷ ಆಗೋಯ್ತು ಅವಳಿಗೆ. ಒಂದ್ ಕಡೆ ಶಾಕ್ ಕೂಡ ಆಗುತ್ತೆ, ನಾನ್ ಇಷ್ಟು ಚೆನ್ನಾಗಿ ಬರದ್ನ ಅಂತ. ಅದೇ ತರನೇ ಶೆನ್ಸೆ ಕೂಡ ಅವ್ರಪ್ಪ ಹೇಳಿದ್ದೇನು ಮಿನಿಮಮ್ 30th ರ್ಯಾಂಕ್ ಆದ್ರೂ ತೆಗಿಬೇಕು ಅಂತ, ಬಟ್ ಅವ್ನು ಇನ್ನೂ ಒಂದ್ ರ್ಯಾಂಕ್ ಎಕ್ಸ್ಟ್ರಾನೇ ತೆಗ್ದಿರ್ತಾನೆ. ಅವ್ರಿಗೆ ಇನ್ನೂ ಸಂತೋಷ ಆಗೋಯ್ತು, ಅಂದ್ರೆ ನಮ್ ಶೆನ್ಸೆಗೆ ಇನ್ನೂ ಸಂತೋಷ ಆಗೋಯ್ತು. ಹಂಗಾದ್ರೆ ಅಪ್ಪ ಇವಾಗ ಇಲ್ಲ ಅಂತ ಹೇಳಕ್ಕೆ ಇಲ್ಲ, ನಾನು ಲೀವ್ ಲೆಟರ್ ಮೇಲೆ ಅವ್ರು ಸೈನ್ ಮಾಡ್ಲೇಬೇಕು ಅಂತ ಇರ್ತಾನೆ. ಹಂಗೆ ಅವತ್ತು ಈವ್ನಿಂಗ್ ಅವ್ರ ಮನೇಲಿ ತೋರಿಸ್ತಾರೆ. ಇನ್ನೇನೋ ಅವ್ರ ಮನೇಲಿ ಇಲ್ಲ ಅಂದ್ರೆ ಸಾಕು, ಅವ್ರ ಅಪ್ಪ ಅಮ್ಮಗೆ ರೊಮ್ಯಾನ್ಸಿಂಗ್ ಟೈಮ್ ಅಲ್ವಾ, ಅದಕ್ಕೆ ನಮ್ ಹೀರೋಯಿನ್ ಅವ್ರಪ್ಪ ಅವ್ರ ಅಮ್ಮಗೋಸ್ಕರ ಒಂದು ಕ್ಲೇ ಮಾಸ್ಕ್ ನ ತಗೊಂಡ್ ಬಂದಿರ್ತಾರೆ. ಇದು ತುಂಬಾ ಚೆನ್ನಾಗಿರತ್ತಂತೆ, ಸ್ಕಿನ್ ತುಂಬಾ ಚೆನ್ನಾಗಿರತ್ತಂತೆ, ಬಾ ಬಂಗಾರಿ ನಾನ್ ನಿನ್ಗೆ ಆಗ್ತೀನಿ ಅಂತ ಅವ್ರನ್ನ ಮುದ್ ಮಾಡ್ತಾ ಇರ್ತಾರೆ. ಆತರ ರಾಂಗ್ ಟೈಮಿಂಗ್ ಅಲ್ಲಿ ನಮ್ ಹೀರೋಯಿನ್ ಒಳಗಡೆ ಎಂಟ್ರಿ ಆಗ್ಬಿಟ್ಲು. ಬಂದೋಳು ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಿ ಸೆಂಟ್ರಲ್ ಹೋಗ್ಬಿಟ್ಟು ಅದನ್ನ ಸ್ಮೆಲ್ ನೋಡ್ಬಿಟ್ಟು, ಅಪ್ಪ ಇದೆಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ನನ್ಗೂ ಸ್ವಲ್ಪ ಹಾಕಪ್ಪ ಅಂದಾಗ ಅವ್ರ ಅಮ್ಮಗೆ ಕೋಪ ಬಂದ್ಬಿಡ್ತು. ನನ್ ಗಂಡ ನನ್ಗೋಸ್ಕರ ತಂದಿದ್ದು, ನಿನ್ಗೋಸ್ಕರ ಏನ್ ತಂದಿಲ್ಲ, ಹೋಗೆ ನೀನ್ ದೂರ. ಅಷ್ಟೇ ಅಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನ್ ಅದೆಲ್ಲ ಯೂಸ್ ಮಾಡಬಾರ್ದು, ಇವಾಗ ಯೂಸ್ ಮಾಡಿದ್ರೆ ಸ್ಕಿನ್ ಎಲ್ಲ ಹಾಳಾಗ್ಬಿಡುತ್ತೆ, ಅದೆಲ್ಲ ಏನು ಬೇಕಾಗಿಲ್ಲ, ಸುಮ್ನೆ ಇರು ಅಂತ ಅವ್ರ ಅಮ್ಮ ಹೇಳ್ಬಿಟ್ರು. ಅವಳು ಸ್ವಲ್ಪ ಡಲ್ ಆಗ್ತಾಳೆ. ಸರಿ ಅಮ್ಮ ಇವಾಗ ನಾನು ಏನ್ ಗೊತ್ತಾ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಬಂದಿದ್ದೀನಿ, ನಮ್ದು ಟೆಸ್ಟ್ ರಿಸಲ್ಟ್ ಬಂತು ಅಂತ ಹೇಳಿದಾಗ ಅವ್ರಪ್ಪ ಅಂತಾರೆ, ಅದ್ರಲ್ಲಿ ಏನಿದೆ ದೊಡ್ಡದಾಗಿ ಹೇಳ್ಕೊಳ್ಳೋದಕ್ಕೆ, ಇವಾಗಿನ ತರ ಲಾಸ್ಟ್ ರ್ಯಾಂಕ್ ಬಂದಿರ್ತಿ ಅಂದಾಗ ಇವಳು ಅಂತಾಳೆ, ಅಪ್ಪ ಫಸ್ಟ್ ನಾನು ಹೇಳೋದನ್ನ ಕೇಳು, ನಾನು ಲಾಸ್ಟ್ ರ್ಯಾಂಕ್ ಬಂದಿಲ್ಲ ಅಂದಾಗ, ಸರಿ ಬಿಡು ಲಾಸ್ಟ್ ಇಂದ ಸೆಕೆಂಡ್ ರ್ಯಾಂಕ್ ಬಂದಿರ್ತೀಯ, ಆದ್ರೆ ಅದನ್ನ ಬಿಟ್ಟು ಯಾವಾಗ ದಾಟಿದ್ಯಾ ನೀನು, ಲಾಸ್ಟ್ ರ್ಯಾಂಕ್ ಇಲ್ಲ ಅಂದ್ರೆ ಲಾಸ್ಟ್ ಸೆಕೆಂಡ್ ರ್ಯಾಂಕ್ ಬಂದಿರ್ತೀಯ ಅಂತ ಹೇಳಿದಾಗ ಇವಳು ಅಂತಾಳೆ, ಇಲ್ಲಿ ನೋಡಿ ನನ್ ರಿಸಲ್ಟ್ ನಾನು ಹೇಳಿದ್ರೆ ನೀವು ನಂಬೋದೇ ಇಲ್ಲ, ನನಗೆ ಲಾಸ್ಟ್ ಇಂದ 40 ರ್ಯಾಂಕ್ಸ್ ಹೈ ಬಂದಿದೆ ಗೊತ್ತಾ ಅಂತ ಹೇಳಿದಾಗ ಅವ್ರಿಗೆ ಸಕ್ಕ ಶಾಕು. ನಿಜವಾಗ್ಲೂ ನೀನೇನ ಬರ್ದಿದ್ದು, ನಮ್ ಕಿಂಗ್ ಓದಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ ರೀ ಅಂತ ಅವ್ರಿಗೆ ಆಶ್ಚರ್ಯಗೆ ಒಬ್ರಿಗೊಬ್ರು ಗಿಲ್ಕೊಂತಾ ಇರ್ತಾರೆ. ಇವಳಿಗೆ ಒಂದೇ ನಗು, ಮೆಂಟಲ್ ತರ ನಗ್ತಾ ಇರ್ತಾಳೆ ಅವ್ರನ್ನ ನೋಡ್ಕೊಂಡು. ಅವ್ರ ಅವಮಾನ ಮಾಡ್ತಿದಾರೆ ಅಂತ ಕೂಡ ಇವಳಿಗೆ ಅರ್ಥ ಆಗ್ಲಿಲ್ಲ, ಹಂಗ್ ನಗ್ತಾ ಇರ್ತಾಳೆ. ಇದಕ್ಕೆಲ್ಲ ಕಾರಣ ಯಾರ್ ಗೊತ್ತಾ ಅಂತ ಕೇಳಿದ್ರೆ, ಇನ್ಯಾರು ನೀನೆ ತುಂಬಾ ಕಷ್ಟಪಟ್ಟು ಓದಿದ್ಯಲ್ವಾ ಅಂದಾಗ ಅವಳು ಅಂತಾಳೆ, ಇಲ್ಲ ಇದಕ್ಕೆಲ್ಲ ಕಾರಣ ಜಿನ್ಹಾನ್, ನಾನು ಅಷ್ಟು ಕಷ್ಟಪಟ್ಟು ಓದೋದಕ್ಕೆ ಜಿನ್ಹಾನೇ ಕಾರಣ, ನನ್ಗೆಲ್ಲ ಅವನೇ ಹೇಳ್ಕೊಟ್ಟಿದ್ದು ಅಂದಾಗ ಇವ್ರಿಗೂ ತುಂಬಾ ಸಂತೋಷ ಆಗುತ್ತೆ. ಅದಕ್ಕೆ ಹೇಳೋದು ಚೆನ್ನಾಗಿ ಓದೋರ್ ಜೊತೆ ಸೇರ್ಬೇಕು ಅಂತ. ನಿನ್ನ ಈ ಪ್ರೋಗ್ರೆಸ್ ಗೆ ಕಾರಣವಾಗಿರೋನನ್ನ ಡಿನ್ನರ್ ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ, ಜಿನ್ಹಾನ್ಗೆ ಹೋಗಿ ಹೇಳ್ಬಿಡು ಇವತ್ತು ಊಟಕ್ಕೆ ನಮ್ಮನೆಗೆ ಬರ್ಬೇಕು ಅಂತ, ನಾನು ನಿಮ್ಗೋಸ್ಕರ ಡಿಫ್ರೆಂಟ್ ಆದ ಅಡಿಗೆಗಳನ್ನ ಮಾಡ್ತೀನಿ, ಇಷ್ಟವಾಗಿರೋ ಅಡಿಗೆಗಳನ್ನೆಲ್ಲ ಮಾಡ್ತೀನಿ ಅಂದಾಗ ಅವ್ರಿಗೆ ಸಖತ್ ಸಂತೋಷ ಆಗೋಯ್ತು. ಹೋಗು ಫಸ್ಟ್ ಹೋಗಿ ಹೇಳೋಗು ಅಂತ ಅವಳನ್ನ ಓಡಿಸ್ತಾರೆ. ಇವಳು ಮೇಲೆ ಹೋಗಿ ಸಂತೋಷವಾಗಿ ಜಿನ್ಹಾನ್ ಹತ್ರ ಎಲ್ಲ ಹೇಳಿದಾಗ ಅವನಂತಾನೆ, ಏನು ನೀನ್ ತೆಗ್ದಿರೋದು ಲಾಸ್ಟ್ ಇಂದ 40th ರ್ಯಾಂಕ್, ಅದಕ್ಕೆ ನೀನ್ ಇಷ್ಟು ಸಂತೋಷ ಪಡ್ತಾ ಇದೀಯಾ, ಅದಕ್ಕೆ ಪಾರ್ಟಿ ಬೇರೆ ಇಟ್ಕೊಂಡಿದ್ದೀರಾ ಅಂದಾಗ ಇವಳು ಅಂತಾಳೆ, ನಾನ್ ಮುಖಕ್ಕೆ ಅದೇ ಜಾಸ್ತಿ, ಅದಕ್ಕೆ ಅಮ್ಮ ಅವರು ಪಾರ್ಟಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ, ಮರಿದೆ ಬಂದ್ಬಿಡು ಅಂದಾಗ ಅವ್ನು ಕೂಡ ಸರಿ ಆಯ್ತು ಅಂತ ಹೇಳ್ತಾನೆ. ಇನ್ನ ಶೆನ್ಸಿ ಕೂಡ ಇವ್ರ ಬಿಲ್ಡಿಂಗ್ ಅಲ್ಲೇ ತಾನೆ ಇದ್ದಾನೆ, ಇನ್ನು ಅವ್ನ್ಗೆ ಹೇಳಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅವ್ನಿಗೂ ಒಂದು ಮೆಸೇಜ್ ನ ಹಾಕ್ತಾಳೆ, ಈ ತರ ಊಟಕ್ಕೆ ಬಂದ್ಬಿಡು ಅಂತ. ಅವ್ನಿಗೆ ಸಂತೋಷ ಆಗುತ್ತೆ, ಆದ್ರೆ ಅವಳು ಇನ್ನು ಡೈರೆಕ್ಟ್ ಆಗಿ ಬಂದು ಹೇಳಿಲ್ಲ, ನೆನ್ಪಿಟ್ಕೊಳ್ಳಿ. ಅವನು ಮೆಸೇಜ್ ನ ನೋಡ್ತಾನೆ. ಈ ವಿಷಯದಿಂದನೇ ಅವ್ರಿಗೆ ಜಗಳನೂ ಆಗುತ್ತೆ. ಇಲ್ಲಿ ಯಾವಾಗೂ ಈ ತರ ಒಂದು ಪಾರ್ಟಿಗೆ ಹುಡುಗಿ ಕರೆದ್ಲು ಅಂತ ಪಾರ್ಟಿಗೆ ಯಾವಾಗೂ ನಮ್ಮ ಜಿನ್ಹಾನ್ ಹೋಗಿಲ್ವಲ್ಲ, ಅದರಿಂದ ಪಾರ್ಟಿಗೆ ಹೋದ್ರೆ
ಹೆಂಗ್ ನಡ್ಕೋಬೇಕು ಏನು ಅಂತ ಶಾರ್ಕ್ ಹತ್ರ ಕೇಳ್ತಾ ಇರ್ತಾನೆ ಜಿನ್ಹಾನ್. ಅದಕ್ಕೆ ಶಾರ್ಕ್ ಕೂಡ ಕೆಲವೊಂದು ಟಿಪ್ಸ್ ನ ಕೊಡ್ತಾನೆ. ಫಸ್ಟ್ ಒಂದು ಹುಡುಗಿ ಅವ್ರ ಮನೆಗೆ ಹೋಗ್ತಾ ಇದ್ದಿಂದ ಅವ್ರ ಅಮ್ಮನ ಸ್ವಲ್ಪ ಇಂಪ್ರೆಸ್ ಆಗೋ ತರ ಮಾತಾಡ್ಬೇಕು, ಅವ್ರನ್ನ ಸ್ವಲ್ಪ ಹೊಗ್ಲಿ ಮಾತಾಡ್ಬೇಕು ಅಂತ ಕೆಲವೊಂದು ಟಿಪ್ಸ್ ಕೊಟ್ಟಿದ ತಕ್ಷಣ ಇವ್ನ್ಗೆ ಸಖತ್ ಸಂತೋಷ ಆಗೋತಿ. ಇವಾಗ ನೋಡ್ಕೊ ನನ್ನ ಆಕ್ಟಿಂಗ್ ನ ಹೆಂಗ್ ಮುರಿತಿ ನೋಡ್ಕೊಂಡಿರೋ ಅಂತ ಹೇಳ್ಬಿಟ್ಟು ನೀಟಾಗಿ ರೆಡಿಯಾಗಿ ಹೋಗ್ತಾರೆ. ಅಲ್ಲಿ ಫಸ್ಟ್ ಜಿನ್ಹಾನ್ ನೋಡೋದ್ರಿಂದ ಹೀರೋಯಿನ್ ಗೆ ತುಂಬಾನೇ ಸಂತೋಷ. ಅಂದ್ರೆ ಇದಕ್ ಮುಂಚೆ ನೋಡ್ತಾ ಇದ್ಲು ಅನ್ಕೊಳ್ಳಿ, ಬಟ್ ಮನೆಯಲ್ಲಿ ಅವ್ರ ಮನೆಗೆ ಫಸ್ಟ್ ಜಿನ್ಹಾನ್ ಬರ್ತಾ ಇದ್ದಾನೆ ಅಂತ ಸಖತ್ ಸಂತೋಷವಾಗಿ ಡ್ರೆಸ್ಸಸ್ ಯಾವ್ದು ಹಾಕೊಳ್ಳೋದು ಅಂತ ಗೊತ್ತಿಲ್ಲದೆ ಒಂದೊಂದಾಗಿ ಇಟ್ಟು ನೋಡ್ತಾ ಇರ್ತಾಳೆ. ಫಸ್ಟ್ ಒಂದು ಹುಡುಗ ಡ್ರೆಸ್ ನ ಇರ್ತಾಳೆ, ಅಯ್ಯೋ ಮೋಸವಾಗಿರತ್ತೆ ಅಂತ. ಅದಾದ್ಮೇಲೆ ಒಂದು ಕುಂಫು ಡ್ರೆಸ್ ನ ಎತ್ತಿ ಇಟ್ಕೊಂತಾಳೆ. ಬಾಗಿಲು ಓಪನ್ ಮಾಡಿದ ತಕ್ಷಣ ಹಂಗೆ ಭಯ ಪಡ್ಕೊಂಡು ಓಡೋಗ್ಬಿಡ್ತಾನೆ ಅಂತ ಅದನ್ನ ಎತ್ತಾಕ್ಬಿಟ್ಟು ರೆಡ್ ಕಲರ್ ಡ್ರೆಸ್ ಒಂದು ಹಾಕೊಂತಾಳೆ. ಇದನ್ನ ಹಾಕೊಂಡ್ರೆ ಒಳ್ಳೆ ಸೈತಾನ್ ಇದ್ದಂಗೆ ಇರ್ತೀನಿ ಅಂತ ಹೇಳಿ ಅದನ್ನ ಎತ್ತಾಕ್ಬಿಟ್ಲು. ಯಾವ ಡ್ರೆಸ್ ಹಾಕೊಂತಿದ್ದಾಳೆ ಅಂತ ಗೊತ್ತಿಲ್ಲ. ಅದೇ ಟೈಮಲ್ಲಿ ಇವರಿಬ್ರು ಕೂಡ ಮನೆ ಮುಂದೆ ಬಂದು ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡ್ತಾ ಇರ್ತಾರೆ. ಅಲ್ಲೂ ಅಷ್ಟೇ ಇಬ್ಬರಿಗೂ ಸರಿಯಾದ ಜಗಳ ಕಿತ್ತಾಡ್ಕೊಂತಾ ಇರ್ತಾರೆ. ಶೆನ್ಜಾ ಹೇಳ್ತಾನೆ, ನನಗೆ ಸ್ಪೆಷಲ್ ಇನ್ವಿಟೇಷನ್ ಇಟ್ಲು ಗೊತ್ತಾ, ನನಗೆ ಮೆಸೇಜ್ ಹಾಕಿದ್ಲು, ಇನ್ ಮರೀದೆ ಊಟಕ್ಕೆ ಬರ್ಬೇಕು ಅಂತೆಲ್ಲ ಹಾಕಿದ್ಲು ಅಂದಾಗ ಜಿನ್ಹಾನ್ ಹೇಳ್ತಾನೆ, ಏನು ನಿನ್ಗೆ ಮೆಸೇಜ್ ಇಟ್ಲಾ, ಆದ್ರೆ ನನಗೆ ಅವಳೇ ಮೆಟ್ಲತ್ಕೊಂಡ್ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿ ಡೋರ್ ಓಪನ್ ಮಾಡಿ ನನಗೆ ಹೇಳ್ಬಿಟ್ಟು ಓದ್ಲು ಗೊತ್ತಾ ಅಂತಂದಾಗ ಶೆನ್ಜಾಗೆ ಒಂದ್ ಕಡೆ ಟೆನ್ಷನ್ ಆದ್ರೂ ಪರವಾಗಿಲ್ಲ ನನಗೆ ಸ್ಪೆಷಲ್ ಮೆಸೇಜ್ ಇಟ್ಲು ಅಂತ ಹೇಳಿ ಕಿತ್ತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಹೀರೋಯಿನ್ ಅವರಪ್ಪ ಕೂಡ ಡೋರ್ ನ ಓಪನ್ ಮಾಡ್ತಾರೆ. ಜಿನ್ಹಾನ್ ನೋಡಿ ತುಂಬಾ ಸಂತೋಷ ಪಡ್ತಾರೆ. ನೀನೇನಪ್ಪ ಜಿನ್ಹಾನ್ ಬಾ ಒಳಗಡೆ ಅಂತ. ಶೆನ್ಜೆ ನೀನ್ ಕೂಡ ಬಂದಿದ್ಯಾ, ಬಾ ಒಳಗಡೆ ಅಂತ ಹೇಳಿ ತುಂಬಾ ಖುಷಿಯಾಗಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅವರಪ್ಪ ಸ್ವಲ್ಪ ಜಿನ್ಹಾನ್ ಬಗ್ಗೆನೇ ಹೆಮ್ಮೆಯಾಗಿ ಮಾತಾಡೋದು, ಅವ್ರನ್ನ ಅವನಿಗಿಂತ ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಡೋದು ನೋಡಿ ಶೆನ್ಜೆಗೆ ಉರ್ದೋಗ್ತಾ ಇರುತ್ತೆ. ಮನೆ ಒಳಗಡೆ ಹೋದ್ಮೇಲೆನೂ ಅಷ್ಟೇ ಹೀರೋಯಿನ್ ಅವರಮ್ಮ ಫಸ್ಟ್ ಮಾತಾಡ್ಸೋದೆ ಜಿನ್ಹಾನ್ ನೋಡೋಕೆ ಎಷ್ಟು ಚೆನ್ನಾಗಿದೆ, ಎಷ್ಟು ಹ್ಯಾಂಡ್ಸಮ್ ಆಗಿದ್ಯಾ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನೀನ ಟಿವಿ ಡ್ರಾಮಾಸ್ ನ ಟೆಲಿವಿಷನ್ ಅಲ್ಲಿ ಡ್ರಾಮಾಸ್ ನ ನೋಡಿದ್ದೆ, ಎಷ್ಟು ಚೆನ್ನಾಗಿರ್ತಾ ಇತ್ತು ಗೊತ್ತಾ, ಅವಾಗ ನೀನ್ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೆ, ಡೈರೆಕ್ಟ್ ಆಗಿ ನೋಡೋದು ಕೂಡ ನೀನ್ ತುಂಬಾ ಚೆನ್ನಾಗಿದ್ಯಾ ಅಂತ ಜಿನ್ಹಾನ್ನೇ ಹೋಗ್ಲಿ ಮಾತಾಡ್ತಾ ಇರ್ತಾರೆ. ಶೆನ್ಜೆನ ಕೇರೆ ಮಾಡ್ಕೊಂಡಿಲ್ಲ, ಅವನಿಗೆ ಉರ್ಕೊಂಡು ನಿಂತಿರ್ತಾನೆ. ಅಷ್ಟೇ ಅಲ್ದೆ ಅವನೇ ವಾಂಟೆಡ್ ಆಗಿ ಕೇಳ್ತಾನೆ, ಆಂಟಿ ನಾನ್ ನಿಮ್ಗೆ ನೆನ್ಪಿದೀನ ಅಂತ. ನೀನ್ ಯಾಕೆ ನೆನ್ಪಿಲ್ಲ, ನೀನ್ ಶೆನ್ಜೆ ತಾನೆ, ನಮ್ಮ ಅಪಾರ್ಟ್ಮೆಂಟ್ ಗೆ ಮೂವ್ ಆಗಿದ್ಯಾ ಅಂತ ನಮ್ಮ ಹತ್ರ ಒಂದ್ ಮಾತ್ ಕೂಡ ಹೇಳಿಲ್ವಲ್ಲೋ ನೀನು, ಅಟ್ಲೀಸ್ಟ್ ಟೈಮ್ಗೆ ನಾನು ಊಟ ಆದ್ರೂ ಕೊಟ್ಟು ಕಳಿಸ್ತಾ ಇದ್ನಲ್ವಾ, ಇವಾಗೂ ಏನು ಕಾಲ ಮಿಂಚಿಲ್ಲ, ನಿನ್ಗೆ ಏನಾದ್ರು ಬೇಕಿದ್ರೆ ಕೇಳು, ನಾನೇ ನಿನ್ಗೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ. ಇವನು ಸೈಲೆಂಟ್ ಆಗ್ಬಿಟ್ಟ. ಎಲ್ಲೊಂದು ಲಿಟಲ್ ಕಿಂಗ್ ಕಾಂಗ್ ಕಾಣಿಸ್ತಾ ಇಲ್ಲ ಅಂತ ನೋಡಿದ್ರೆ ಅವಳು ರೂಮ್ ಒಳಗಡೆಯಿಂದ ಬರ್ತಾಳೆ. ತುಂಬಾ ಕ್ಯೂಟ್ ಆಗಿ ಒಂದು ವೈಟ್ ಕಲರ್ ಡ್ರೆಸ್ ಹಾಕೊಂಡು ನೀಟಾಗಿ ಬಂದು ನಿಂತ್ಕೊಂತಾಳೆ. ಇವಳ ನೋಡಿ ಎಲ್ಲರೂ ಸಖತ್ ಶಾಕ್ ಆಗ್ಬಿಟ್ರು. ಫಸ್ಟ್ ಆಫ್ ಆಲ್ ಇವಳನ್ನ ನೋಡಿ ಏನಕ್ಕೆ ಎಲ್ಲರೂ ಶಾಕ್ ಆದ್ರು ಅಂತ ನೋಡೋಣ. ಅದ್ರಲ್ಲಂತೂ ನಮ್ ಹೀರೋ ತುಂಬಾನೇ ಅಟ್ರಾಕ್ಟ್ ಆಗ್ಬಿಟ್ಟ ಅವಳು ಅಂದಕ್ಕೆ ಅಂತಾನೆ ಹೇಳ್ಬೇಕು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ. ಇವಳನ್ನ ನೋಡಿ ಇವ್ರು ಆಶ್ಚರ್ಯ ಪಡ್ತಿದ್ ಏನಕ್ಕೆ ಅಂತಂದ್ರೆ ನಾಚಿಕೆ ಪಡ್ತಾ ಇದ್ದಾಳೆ. ಯಾವಾಗೂ ಇಲ್ದೇ ಇರೋ ತರ ಒಂದು ಹುಡುಗಿ ಆಟಿಟ್ಯೂಡ್ ಗಳಲ್ಲಿ ಬರ್ತಾ ಇದೆ. ಅವಳು ಹಂಗೆ ಸೈಲೆಂಟ್ ಆಗಿ ಬಂದು ಒಳ್ಳೆ ಹುಡುಗಿ ತರ ನಿಂತ್ಕೊಂಡು ನಾಚಿಕೆ ಎಲ್ಲ ಪಡ್ತಾ ಇರ್ತಾಳೆ. ಇದ್ರನ್ನ ನೋಡಿನೇ ಜಿನ್ಹಾನ್ಗೆ ಒಂಥರ ಹೊಸದಾಗ ಅನ್ನಿಸ್ತಾ ಇರತ್ತೆ, ಹೊಸ ಕಿಂಗ್ ಕಾಂಗ್ ನ ನೋಡ್ದಂಗ್ ಇರುತ್ತೆ. ಹಿಂಗಿರ್ಬೇಕಾದ್ರೆ ಆ ವಾಟರ್ ಕ್ಯಾನ್ ತಗೊಂಡ್ ಬಂದಿದ್ದೀನಿ ಮೇಡಮ್, ಒಳಗಡೆ ಎತ್ಕೊಳ್ಳಿ ಅಂತ ಒಂದ್ ಸೌಂಡ್ ಬಂದಿದ ತಕ್ಷಣ ಇದು ನಾನ್ ಬರ್ತಾ ಇದ್ದೀನಿ ನೀರು ನಾನೇ ಎತ್ಕೊಳ್ಳೋದು ಯಾವಾಗೂ ಅಂತ ಹೇಳಿ ಮತ್ತೆ ಅವಳಲ್ಲಿ ಆ ಬಾಯಿಶ್ ಥಿಂಗ್ಸ್ ಬಂದ್ಬಿಡ್ತು. ಹಂಗೆ ದಡ ಅಂತ ನಡ್ಕೊಂಡು ಅವಳು ಟಕ್ಕಂತ ವಾಟರ್ ಕ್ಯಾನ್ ಎತ್ಕೊಂಡ್ ಬಂದು ಇಟ್ಕೊಂತಾಳೆ. ಇದ್ರ ನೋಡಿ ಜಿನ್ಹಾನ್ಗೆ ನಗು ಬಂದ್ಬಿಡ್ತು. ಎಲ್ಲಾರು ನಗದ್ ಬಿಟ್ರು, ಇವಳು ನಿಜವಾಗ್ಲೂ ಚೇಂಜ್ ಆಗಲ್ಲ ಅಂತ. ಅದಾದ್ಮೇಲೆ ಸರಿ ಟೈಮ್ ಆಯ್ತು, ಇವಳು ಕೂಡ ರೂಮ್ ಇಂದ ಬಂದ್ಬಿಟ್ಲು. ಬನ್ನಿ ಊಟಕ್ಕಿಡೋಣ, ಎಲ್ಲರೂ ಊಟ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ಹೀರೋಯಿನ್ ಹೋಗಿ ಕುತ್ಕೊಂಡಾಗ ಹೀರೋಯಿನ್ ಪಕ್ಕದಲ್ಲಿ ಶೆನ್ಜೆ ಕುತ್ಕೋಬೇಕು ಅಂತ ಅನ್ಕೊಂತಾನೆ. ಆದ್ರೆ ಟಕ್ಕಂತ ಜಿನ್ಹಾನ್ಗೆ ಶಾರ್ಕ್ ಹೇಳ್ಕೊಟ್ಟಿರೋ ಮಾತುಗಳು ನೆನಪು ಬರುತ್ತೆ. ಅವ್ರ ಅಮ್ಮನ ಇಂಪ್ರೆಸ್ ಮಾಡೋದಕ್ಕೆ ನೀನು ಕೆಲವೊಂದು ಸ್ಟೆಪ್ಸ್ ನ ತಗೋಬೇಕು ಅಂತ. ಸೊ ಟಕ್ಕಂತ ಅವ್ರ ಅಮ್ಮನ ಇಟ್ಕೊಂಡು, ಆಂಟಿ ನಮ್ಗೋಸ್ಕರ ನೀವ್ ಎಷ್ಟು ಕಷ್ಟಪಟ್ಟಿದ್ದೀರಾ, ಇಷ್ಟೊಂದು ಅಡಿಗೆಗಳನ್ನ ಮಾಡಿದೀರಾ, ಇದಕ್ ಮೇಲೆ ನೀವೇನೋ ರಿಸ್ಕ್ ತಗೊಂಬೇಡಿ, ಬನ್ನಿ ಆಂಟಿ ನೀವು ಕೂತ್ಕೊಳ್ಳಿ, ನಾನು ಊಟ ಬಡಿಸ್ತೀನಿ ಅಂತ ಹೇಳಿ ಎಲ್ಲಾರನ್ನು ಕೂರ್ಸ್ಕೊಂಡು ಎಲ್ಲರೂ ಊಟನ ಬಡಿಸ್ಕೊಂತಾ ಇರ್ತಾರೆ. ಶೆನ್ಜೆಗೆ ಒಂಥರ ಉರಿತಾ ಇರುತ್ತೆ, ಇವ್ನೇನಿತ್ರ ಹೊಸದಾಗಿ ಇದೆಲ್ಲ ಮಾಡ್ತಿದ್ದಾನೆ ಅಂತ. ಅದಾದ್ಮೇಲೆ ಹೀರೋಯಿನ್ಗೆ ಆ ಲೆಗ್ ಪೀಸ್ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ, ಅದನ್ನ ತಿನ್ಬೇಕು ಅಂತ ಅದನ್ನ ಚಾಪ್ ಸ್ಟಿಕ್ಸ್ ಅಲ್ಲಿ ತಗೊಂಡ್ರೆ ಟಕ್ಕಂತ ಅವ್ರಮ್ಮ ಅದನ್ನ ಸ್ಟಾಪ್ ಮಾಡ್ಬಿಟ್ರು. ಏನೇ ನೀನ್ ತಿಂತಾ ಇದೆಯಾ ಫಸ್ಟ್ ಜಿನ್ಹಾನ್ಗೆ ಹಾಕು ಅಂತ ಹೇಳಿ ಅವ್ರ ಅದನ್ನ ಕಿತ್ತಿ ಜಿನ್ಹಾನ್ಗೆ ಹಾಕ್ತಾರೆ. ಈ ಕಡೆ ಶೆನ್ಜೆನೂ ಅಷ್ಟೇ ಇಷ್ಟವಾಗಿರೋ ಒಂದು ಐಟಮ್ ಇರುತ್ತೆ, ಅದನ್ನ ತಿನ್ಬೇಕು ಅಂತ ಎತ್ಕೊಳ್ಳೋಷ್ಟು ಅವ್ರಮ್ಮ ಅದನ್ನ ಕೂಡ ಎತ್ಕೊಂಡು ಫಸ್ಟ್ ಜಿನ್ಹಾನ್ಗೆ ಕೊಡ್ಬೇಕು ಅಂತ ಅವ್ನಿಗೆ ಇಂಪಾರ್ಟೆನ್ಸ್ ನ ಕೊಡ್ತಾ ಇರ್ತಾರೆ. ಅವ್ನಿಗೆ ಕೊಡ್ತಾ ಇರ್ತಾರೆ. ಶೆನ್ಜೆ ಪಾಪ ಮುಖ ಸೈಲೆಂಟ್ ಆಗೋಯ್ತು. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಇವ್ನ್ ಶುರು ಹಚ್ಕೊಂಡ, ಆಂಟಿ ನಿಜವಾಗ್ಲೂ ನಿಮ್ಮನ್ನ ಆಂಟಿ ಅಂತ ನನಗೆ ಅನ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ ಗೊತ್ತಾ, ನೀವು ಅಷ್ಟು ಚೆನ್ನಾಗಿದ್ದೀರಾ, ಆಕ್ಚುಲಿ ಲಿಟಲ್ ಕಿಂಗ್ ಕಾಂಗ್ಗೆ ನೀವು ಅಕ್ಕ ತರ ಇದ್ದೀರಾ ಆಂಟಿ, ಆದ್ರೆ ಏನ್ ಮಾಡೋದು ನಿಮ್ಗೆ ಮದ್ವೆ ಬೇರೆ ಆಗ್ಬಿಟ್ಟಿದೆ, ಬೇರೆ ವಿಧಿ ಇಲ್ದೆ ನಾನು ಆಂಟಿ ಅಂತಾನೆ ಕರಿಬೇಕು ಅಂತ ಐಸ್ ಇಡ್ತಾ ಇರ್ತಾನೆ. ಮತ್ತೆ ನಮಗೋಸ್ಕರ ನೀವು ಇಷ್ಟು ಅಡಿಗೆ ಮಾಡಿದೀರಾ, ನೀವು ಎಷ್ಟು ಸ್ಟ್ರೈನ್ ಮಾಡ್ಕೊಂಡಿದೀರಾ ಅಂತ ಹೋಗ್ಲಿ ಮಾತಾಡ್ತಾನೆ ಇರ್ತಾರೆ. ಆಲ್ಮೋಸ್ಟ್ ಹೀರೋಯಿನ್ ಅವರಮ್ಮ ತುಂಬಾ ಇಂಪ್ರೆಸ್ ಆಗ್ಬಿಟ್ರು ಅಂತಾನೆ ಹೇಳ್ಬೇಕು. ಶೆನ್ಜೆಗೆ ಏನ್ ಅರ್ಥ ಆಗ್ತಲ್ಲ ಇವ್ರೇನು ಹೊಸದಾಗ ಮಾಡ್ತಿದ್ದಾನೆ ಅಂತ. ಊಟ ಎಲ್ಲ ಮುಗಿದ್ಮೇಲೆನೂ ಅಷ್ಟೇ ಅವ್ರ ಅಮ್ಮನೆ ಪ್ಲೇಟ್ ಎಲ್ಲ ಎತ್ಬೇಕು ಅಂತ ನೋಡಿದ್ರೆ ಜಿನ್ಹಾನ್ ಬಿಡ್ತಾ ಇಲ್ಲ. ಬೇಡ ಆಂಟಿ ನೀವು ಕೂತ್ಕೊಳ್ಳಿ, ನಮಗೋಸ್ಕರ ನೀವು ಇಷ್ಟು ಮಾಡಿದಾಗ ನಾವು ಅಟ್ಲೀಸ್ಟ್ ಪ್ಲೇಟ್ ತೊಳ್ದಿಲ್ಲ ಅಂದ್ರೆ ಕೂಡ ಹೆಂಗ ಆಂಟಿ ಅಂತ ಹೇಳಿ ಅವನೇ ಪ್ಲೇಟ್ಸ್ ಎಲ್ಲ ಎತ್ತಕ್ಕೆ ಶುರು ಮಾಡ್ದ. ಅವ್ರಮ್ಮ ತುಂಬಾನೇ ಇಂಪ್ರೆಸ್ ಆಗ್ಬಿಟ್ರು. ಅವ್ರ ಅಪ್ಪನೂ ಅಷ್ಟೇ ಜಿನ್ಹಾನ್ಗೆ ಶೆನ್ಜೆನೆ ಹೆಲ್ಪ್ ಮಾಡ್ತಾ ಇರೋದು. ಅವನು ಜೊತೆಗೆ ಹೋಗ್ಬಿಟ್ಟು ಪ್ಲೇಟ್ ಎಲ್ಲ ತೊಳಿತಾ ಇದ್ರೆ ಹಿಂದ್ಗಡೆಯಿಂದ ನಮ್ ಹೀರೋಯಿನ್ಗೆ ಆಶ್ಚರ್ಯ, ಈ ತರ ಇಬ್ಬರು ಹ್ಯಾಂಡ್ಸಮ್ ಹುಡುಗರು ನಮ್ಮ ಮನೆಗ್ ಬರೋದೇನು, ನಮ್ಮನೇಲಿ ಈ ತರ ಕೆಲಸ ಮಾಡೋದೇನು ಅಂತ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅದಾದ್ಮೇಲೆ ಸ್ವಲ್ಪ ತೆಲ್ಲ ಮಾತಾಡುವಾಗ ಅಲ್ಲಿ ಹೀರೋಯಿನ್ಗೂ ಮತ್ತೆ ಅವ್ರ ಅಪ್ಪಗಿಬ್ಬರಿಗೂ ಫೈಟಿಂಗ್ ನಡೀತಾ ಇರುತ್ತೆ. ಇದನ್ನ ಏನೋ ಕರೀತಾರೆ, ಜುಡೋನ ಏನೋ ಅಂತಾರೆ, ಇದನ್ನ ಫೈಟಿಂಗ್ ತರನೇ, ಅದು ಈ ಕುಂಫು ಕರಾಟೆ ಎಲ್ಲ ಮಿಕ್ಸ್ ಆಗಿರೋ ತರ ಒಂದು ಫೈಟಿಂಗ್. ಆತರ ಒಂದು ಟ್ರೈನಿಂಗ್ ಕೊಡೋ ಸ್ಕೂಲ್ ಅಲ್ಲೇ ಹೀರೋಯಿನ್ ಅವರಪ್ಪ ಕೆಲಸ ಮಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದ ಹೀರೋಯಿನ್ ಕೂಡ ಅದನ್ನ ಕಲ್ತಿರ್ತಾರೆ. ಆದ್ರೆ ಒಂದ್ಸತಿನೂ ಹೀರೋಯಿನ್ ಅವರಪ್ಪನ ಬೀಟ್ ಮಾಡಿಲ್ಲ. ಅವರಪ್ಪ ಅವಳು ನಂಗೆ ಅಸಾಲ್ಟ್ ಆಗಿ ಎತ್ತೆತ್ತಿ ಕೆಳಗ್ತಾ ಇರ್ತಾರೆ. ಅವಳೊಂದ್ ಸ್ಟೇಜ್ಗೆ ಅವರಪ್ಪ ಕಾಲ್ನ ಹಿಡ್ಕೊಂಡ್ಬಿಟ್ಲು, ಅಪ್ಪ ಪ್ಲೀಸ್ ಇವಾಗಾದ್ರೂ ನಮ್ ಫ್ರೆಂಡ್ಸ್ ಮುಂದಾದ್ರೂ ಅಟ್ಲೀಸ್ಟ್ ನನ್ನ ಗೆಲ್ಸಪ್ಪ,
ಯಾಕಪ್ಪ ನೀನ್ ಹಿಂಗ್ ಮಾಡ್ತಾ ಇದೀಯ ಅಂತ ಕೇಳ್ಕೊಂತಾ ಇರ್ತಾಳೆ. ಆದ್ರೆ ಅವ್ರಪ್ಪ ತೂ ನೀನ ನೋಡಿದ್ರೆ ನನ್ಗೆ ಅಯ್ಯೋ ಪಾಪ ಅಂತ ಅನಿಸ್ತದೆ, ಫ್ರೆಂಡ್ಸ್ ಮುಂದೆ ನನ್ ಕಾಲಿಟ್ಕೊಂಡ್ ಕೇಳ್ಕೊಂತಾ ಇದೀಯ, ನಿನ್ನಂತ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು ಅಂತ ಇನ್ನಷ್ಟು ಅವಮಾನ ಮಾಡ್ತಾ ಇರ್ತಾರೆ. ಅವಳ ಅಮ್ಮ ಇಲ್ಲಿ ನೋಡಮ್ಮ ಅಪ್ಪ ಹೆಂಗ್ ಮಾತಾಡ್ತಿದ್ದಾರೆ ಅಂತ ಅವ್ರ ಅಮ್ಮ ಮೇಲೆ ಅವ್ರ ಅಪ್ಪ ಮೇಲೆ ಅವ್ರ ಅಮ್ಮ ಹತ್ರ ಹಾಕೊಟ್ಟಿದ ತಕ್ಷಣ ಇವ್ರು ನಿಮ್ಮ ಅಪ್ಪನ್ಗೆ ಮಾಡ್ತೀನಿ ಅಂತ ಅವ್ರಮ್ಮ ಪಿಲೋ ಎಲ್ಲ ಎತ್ಕೊಂಡ್ಬಂದು ಅವ್ರ ಅಪ್ಪನ ಒಡಿಯೋ ತರ ಆಕ್ಟಿಂಗ್ ನ ಮಾಡ್ತಾ ಇರ್ತಾರೆ. ಇವ್ರ ಈ ತರ ಜಾಲಿಯಾಗಿ ಆಟ ಆಡೋದು, ಈ ತರ ಖುಷಿಯಾಗಿ ಮಾತಾಡ್ಕೊಳ್ಳೋದನ್ನ ನೋಡಿ ನಮ್ ಜಿನ್ಹಾನ್ಗೂ ಮತ್ತೆ ಶಿನ್ಸೆಗೆ ತುಂಬಾ ಸಂತೋಷ ಆಗುತ್ತೆ. ಪ್ಲಸ್ ಒಂದ್ ಕಡೆ ಬೇಜಾರು ಕೂಡ ಆಗುತ್ತೆ, ಯಾಕಂದ್ರೆ ಅವ್ರ ಪೇರೆಂಟ್ಸ್ ಜೊತೆ ಇವ್ರಿಲ್ಲ, ಪೇರೆಂಟ್ಸ್ ಇಂದ ದೂರ ಇದಾರೆ, ಇವ್ರ ಜೊತೆ ಈ ತರ ಆಟ ಆಡ್ಕೊಳ್ಳೋದಿಲ್ವಲ್ಲ, ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾರೆ. ಅದ್ರಲ್ಲೂ ಜಿನ್ಹಾನ್ ಚಿಕ್ಕ ವಯಸ್ಸಲ್ಲಿ ಚೆಸ್ ಗೇಮ್ ಅವ್ರ ಅಪ್ಪ ಜೊತೆ ಆಡ್ತಾ ಇರ್ತಾನೆ, ಅವ್ರ ಅಪ್ಪನೇ ಹೇಳ್ಕೊಟ್ಟಿರೋದು. ಅದ್ರಲ್ಲಿ ಏನೋ ಸಣ್ಣ ಮಿಸ್ಟೇಕ್ ಮಾಡ್ದ ಅಂತ ಹೇಳಿ ಅವರೆಲ್ಲ ಕೂಡ ತುಂಬಾ ಖುಷಿಯಾಗಿ ನಕ್ಕೊಂಡು ಮಾತಾಡಿರ್ತಾರೆ. ಅದೆಲ್ಲ ನೆನಪು ಬರುತ್ತೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಜಿನ್ಹಾನ್ ಅವ್ರ ಅಮ್ಮ ಕೂಡ ಅವ್ನ್ಗೆ ಕಾಲ್ ಮಾಡಿರ್ತಾರೆ. ಇವನು ಫೋನ್ ನ ಸೈಡ್ ತಗೊಂಡೋಗಿ ಮಾತಾಡಿದಾಗ ಯೂಶುವಲ್ ಆಗಿ ಏನಪ್ಪ ಚೆನ್ನಾಗಿದ್ಯಾ, ಊಟ ತಿಂದ, ಜಾಗ ಎಲ್ಲ ಅಡ್ಜಸ್ಟ್ ಆಯ್ತಾ ಅಂತ ಮಾತಾಡ್ತಾರ ಅಂತ ನೋಡಿದ್ರೆ ಅವ್ರ ಆತರ ಮಾತಾಡ್ತಾ ಇಲ್ಲ, ಬರೀ ಬಿಸ್ನೆಸ್ ಬಗ್ಗೆನೆ ಮಾತಾಡ್ತಾ ಇದಾರೆ. ನಾಳೆ ನಿನ್ಗೊಂದು ಅಪಾಯಿಂಟ್ಮೆಂಟ್ ಇದೆ, ನೀನ್ ಅಪಾಯಿಂಟ್ಮೆಂಟ್ ಗೆ ಹೋಗ್ಬೇಕು, ಇಂಟರ್ವ್ಯೂ ಇದೆ, ಅಲ್ಲಿ ಹೋಗ್ಬೇಕು, ಮತ್ತೆ ನನ್ ಬಿಸ್ನೆಸ್ ಅಲ್ಲಿ ನನ್ಗೆ ಈ ತರ ಒಂದಿದೆ ಆ ತರ ಒಂದಿದೆ ಅಂತ ಬರೀ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ರೆ ಅವ್ನಿಗೆ ಕೋಪ ಬರುತ್ತೆ. ಸರಿ ಆಯ್ತು ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ಟ. ಅದಕ್ಕೆ ಅವ್ರಮ್ಮ ಯಾವಾಗೆ ಕಾಲ್ ಮಾಡಿದ್ರು ಸರಿಯಾಗಿ ಮಾತಾಡೋದಿಲ್ಲ. ಇವ್ನ ಈ ತರ ಸ್ವಲ್ಪ ಅಪ್ಸೆಟ್ ಆಗಿರೋದನ್ನ ಶಿನ್ಸೆ ಕೂಡ ಗಮನಿಸ್ದ. ಹತ್ತತ್ರ ನನ್ ಪರಿಸ್ಥಿತಿನೂ ನಿಂತರನೆ ಅಂತ ನನಗೆ ಅರ್ಥ ಆಯ್ತು ಅಂತ ಹೇಳಿ ಸುಮ್ನೆ ಆಗ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಇವ್ನೀಗ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರೋದ್ರಿಂದ ಅವರಪ್ಪ ಕೂಡ ಸ್ಪೋರ್ಟ್ಸ್ ಗೆ ಹೋಗೋದಕ್ಕೆ ಪರ್ಮಿಷನ್ ನ ಕೊಟ್ಬಿಟ್ರು. ಅದೇ ಲೆಟರ್ ಅಲ್ಲಿ ಕೂಡ ಸೈನ್ ಮಾಡ್ಬಿಟ್ರು. ಇವಾಗ ಅವ್ನ ಅಕಾಡೆಮಿಗೆ ಹೋಗ್ತಾ ಇದ್ದಾನೆ. ಅದಕ್ಕೆ ಅವ್ನ್ಗೆ ಸೆಂಡ್ ಆಫ್ ಮಾಡೋದಕ್ಕೆ ಅಂತ ಸ್ಕೂಲ್ ಹತ್ರ ಬಂದಿರ್ತಾನೆ. ಎಲ್ಲರೂ ಇರ್ತಾರೆ, ಅವ್ರಿಗೆಲ್ಲ ಟಾಟಾ ಬಾಬಾ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ಲಿಟಲ್ ಕಿಂಗ್ ಕಾಂಗು ಸ್ವಲ್ಪ ಬೇಜಾರ್ ಇರುತ್ತೆ, ಇನ್ನು ಸ್ವಲ್ಪ ದಿನ ನಮ್ ಜೊತೆ ಇರಲ್ವಲ್ಲ, ಫನ್ ಎಲ್ಲ ಮಿಸ್ ಮಾಡ್ಕೊಂತೀನಿ ಅಂತ ಹೇಳಿ ಅವ್ನಿಗೆ ಟಾಟಾ ಬಾಬಾ ಎಲ್ಲ ಹೇಳಿ ಕಾರಲ್ಲಿ ಕಳ್ಸಿಕೊಡ್ತಾರೆ. ಇವ್ರೆಲ್ಲರಿಗಿಂತ ಮೇಲೆ ಫೀಲ್ ಆಗ್ತಾ ಇರೋದು ಲೈಲಾನೆ. ಅವಳಿಗೆ ಶಿನ್ಸೆ ಅಂದ್ರೆ ತುಂಬಾನೇ ಇಷ್ಟ, ಒಂದ್ ಸೈಡ್ ಲವ್ ಕೂಡ ಇದೆ. ಬಟ್ ಯಾವಾಗ ಅವಳು ಎಕ್ಸ್ಪ್ರೆಸ್ ಮಾಡಿಲ್ಲ, ಕ್ಯಾಶುವಲ್ ಆಗಿ ಯಾವಾಗ ಅವನ ಹತ್ರ ಮಾತಾಡಿಲ್ಲ. ಈಗ ಹತ್ರ ಹೋಗ್ಬಿಟ್ಟು ಮನ್ಸ್ಫೂರ್ತಿಯಾಗಿ ಮಾತಾಡಿ ಬಾಯಳ ಕೂಡ ಅವಳಿಗೆ ಮನ್ಸ್ ಬರ್ತಾ ಇಲ್ಲ. ಸೊ ದೂರದಿಂದ ಅವಳನ್ನ ನೋಡ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇರ್ತಾನೆ. ಇವಾಗ ಹಂಗೆ ಕಾರ್ ಮುಂದಕ್ಕೆ ಹೋಗ್ತಾ ಇತ್ತಲ್ವಾ, ಆ ಟೈಮಲ್ಲಿ ಅವ್ನಿಗೊಂದು ಕಾಲ್ ಬಂದಿರುತ್ತೆ. ಅವ್ನು ಇಂಟ್ರೆಸ್ಟ್ ಆಗಿ ಕಾಲ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಆಕ್ಚುಲಿ ಡ್ರೈವರ್ ಬಂದು ಲೆಫ್ಟ್ ಅಲ್ಲಿ ತಿರುಗಿಸಿರ್ಬೇಕು, ಬಟ್ ಟಕ್ಕಂತ ರೈಟ್ ಅಲ್ಲಿ ತಿರುಗಿಸ್ಬಿಟ್ಟ. ಅದ್ರಿಂದ ಅನ್ಕೊಳ್ದೆ ಒಂದು ಆಕ್ಸಿಡೆಂಟ್ ಆಗೋಯ್ತು. ಅವ್ನಿಗೆ ಸರಿಯಾದ A2 ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಾರೆ. ಪಾಪ ಅವ್ನಿಗೆ ಏನಾಯ್ತೋ ಏನೋ, ಅವನ ನೋಡಕ್ಕೆ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಇಬ್ರು ಬಂದಿರ್ತಾರೆ. ಬಂದಿದ್ದ ಜಾಗದಲ್ಲಿ ಕೂಡ ಅವ್ರದ್ದು ಜಗಳಾನೆ. ನೀನ್ ಮನೇಲಿದ್ದು ಅವನ ನೋಡ್ಕೊಂಡಿಲ್ಲ ಅಂತಾನೆ ಅವ್ನಿಗೆ ಹಿಂಗಾಯ್ತು ಅಂತ ಅವ್ರಪ್ಪ, ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂದಾಗ ನೀವು ಸ್ವಲ್ಪ ಅವನ ನೋಡ್ಕೋಬೇಕಲ್ವಾ, ನಿಮ್ದು ತಪ್ಪಿದೆ ಅಂತ ಇವ್ರು ಇಬ್ರು ಇತ್ರ ಕಿತ್ತಾಡ್ತಾ ಇರ್ತಾರೆ. ಅದೇ ಟೈಮಲ್ಲೇ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ಸ್ ಎಲ್ಲ ಕೂಡ ಆ ಜಾಗಕ್ಕೆ ಬಂದ್ಬಿಟ್ರು. ಎಲ್ಲರೂ ಬೇಗ ಶಿನ್ಸೆ ಹೆಂಗಿದಾರೋ ಏನೋ ಅಂತ ನೋಡ್ಬೇಕು ಅಂತ ಒಳಗಡೆ ಹೋಗ್ತಾರೆ. ಆದ್ರೆ ಜಿನ್ಹಾನ್ ಮಾತ್ರ ಅವ್ರ ಅಪ್ಪ ಹತ್ರ ಹೇಳ್ತಾನೆ ಒಂದ್ ಮಾತ್ನ. ಯಾಕಂದ್ರೆ ಶಿನ್ಸೆ ಇದಕ್ಕೂ ಮುಂಚೆ ಹೇಳಿರೋ ಮಾತು, ಅವ್ರ ಅಪ್ಪ ಜೊತೆ ಅವನು ತುಂಬಾ ಚೆನ್ನಾಗಿ ಬಾಸ್ಕೆಟ್ ಬಾಲ್ ಆಡ್ತಾ ಇದ್ದ, ನಮ್ಮ ಅಪ್ಪ ನನ್ ಜೊತೆ ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಅಂತೆಲ್ಲ ಹೇಳ್ತಾನೆ. ಒಂದ್ 5 ವರ್ಷದಿಂದ ಅವ್ನು ನಿಮ್ಮ ಹತ್ರ ಎಷ್ಟು ಸಂತೋಷವಾಗಿದ್ದ ಅಂತ ಪ್ರತಿಯೊಂದನ್ನ ಕೂಡ ನನ್ನ ಹತ್ರ ಹೇಳಿದಾನೆ ಅಂಕಲ್. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ನೀವು ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅದೇ ತರ ಅವ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ನೀವ್ ಈ ತರ ಅವ್ನ ಬಿಟ್ಬಿಟ್ಟು ದೂರ ಹೋದ್ರೆ ಅವ್ನು ಇನ್ ಹೆಂಗಿರ್ತಾನೆ ಅನ್ನೋ ತರ ಹೇಳ್ತಾನೆ. ಅಷ್ಟೇ ಅಲ್ಲ ಅವ್ರ ಅಮ್ಮ ಕೂಡ ಹೇಳ್ತಾನೆ, ನೀವ್ ನಿಮ್ ಮಗನ್ಗೆ ಅಡಿಗೆ ಮಾಡ್ಕೊಟ್ಟು, ನಿಮ್ಮ ಕೈಯಾರೆ ಅಡಿಗೆ ಮಾಡ್ಕೊಟ್ಟು ಎಷ್ಟು ದಿನ ಆಯ್ತು ಆಂಟಿ. ಪಾಪ ಅವ್ನ ಏನ್ ಮಾಡ್ತಾನೆ, ದಿನಾಗ್ಲೂನು ಸೂಪರ್ ಮಾರ್ಕೆಟ್ ಹೋಗು, ಅಲ್ಲೋಗು ಇಲ್ಲೋಗು ಅಂತ ಬರೀ ಹೋಟೆಲ್ ಫುಡ್, ಆ ಫುಡ್ ಈ ಫುಡ್ ತಿಂತಾ ಇದ್ದಾನೆ. ಅದರಿಂದ ಅವ್ನು ಎಷ್ಟು ಫೀಲ್ ಆಗ್ತಿದ್ದಾನೆ, ನಿಮ್ಮನ್ನೆಲ್ಲ ಅವ್ನು ಎಷ್ಟು ಮಿಸ್ ಮಾಡ್ಕೊಂತಿದ್ದಾನೆ ಅಂತ ಗೊತ್ತಾ. ನೀವು ನಿಮ್ ಕೆಲ್ಸನೂ ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದ್ರ ಜೊತೆಗೆ ಸ್ವಲ್ಪ ಅವ್ನ್ಗೆ ಅಂತ ಒಂಚೂರು ಟೈಮ್ ನ ಸ್ಪೆಂಡ್ ಮಾಡಿ ಅಂತ ಸ್ವಲ್ಪ ಕ್ಲಾಸ್ ತೆಗಿತಾನೆ. ಅದಾದ್ಮೇಲೆ ಇವರು ಒಳಗಡೆ ಹೋಗ್ತಾರೆ. ಹೀರೋಯಿನ್ಗಂತೂ ತುಂಬಾನೇ ಭಯ ಆಗ್ತಾ ಇರುತ್ತೆ. ಈಗ ಲೈಟ್ ಆಗಿ ಶಿನ್ಸೆಗೆ ಎಚ್ಚರ ಆಗ್ತಾ ಇದೆ, ಬಟ್ ಅವ್ನ್ ಕಣ್ ಬಿಡ್ತಾ ಇಲ್ಲ. ಇವ್ನ್ ಸುತ್ತ ಇವರೆಲ್ಲ ನಿಂತಿದ್ದಾರೆ, ಅವ್ನ್ ಯಾವಾಗ ಕಣ್ ಬಿಡ್ತಾನೋ ಅಂತ ಅವ್ನ ಬಗ್ಗೆ ಸ್ವಲ್ಪ ಗಾಬರಿ ಆಗಿರೋದ್ರ ತರ ಮಾತಾಡ್ಕೊಂತಾ ಇರೋದ್ರಿಂದ ಆ ಫೀಲ್ ಇವ್ನ್ಗೆ ತುಂಬಾ ಚೆನ್ನಾಗಿದೆ. ಹಂಗೆ ಕಣ್ ಮುಚ್ಕೊಂಡು ಆಕ್ಟಿಂಗ್ ಮಾಡ್ತಾ ಇರ್ತಾನೆ. ಅವ್ರ ಅಮ್ಮ ಕೂಡ ಹಂಗೆ ಪಕ್ಕದಲ್ಲಿ ಬಂದ್ಬಿಟ್ಟು, ಸಾರಿ ಶಿನ್ಸೆ, ಇಷ್ಟ ದಿನ ನಾನು ನಿನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ, ಇನ್ಮೇಲೆ ನಾನು ನಿನ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತೀನಿ, ಇವತ್ತು ನನ್ ಕೈಯಾರೆ ನಾನೇ ನಿನ್ಗೆ ಅಡಿಗೆ ಮಾಡ್ಕೊಡ್ತೀನಿ ಅಂತ ಅವ್ನಿಗೆ ಸಮಾಧಾನ ಆಗೋ ತರ ಮಾತಾಡ್ತಾ ಇದ್ರೆ ಇವಾಗ ಕಂಡ್ಬಿಡ್ತಾನೆ. ಅವ್ನಿಗೆ ಸಖತ್ ಸಂತೋಷ ಆಗೋಯ್ತು. ಅಷ್ಟೇ ಅಲ್ಲ, ನಮ್ಮ ಅಪಾಯಿಂಟ್ಮೆಂಟ್ಸ್ ನ ಕೂಡ ನಾವು ಕ್ಯಾನ್ಸಲ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಶಿನ್ಸೆ ಅವ್ರ ಅಪ್ಪಗೆ ಕಾಲ್ ಬರುತ್ತೆ. ಅವ್ರು ಇವತ್ತು ನಾನು ಯಾವ್ದೇ ಮೀಟಿಂಗ್ ಬರೋದಿಲ್ಲ, ಇವತ್ತು ನನ್ನ ಶೆಡ್ಯೂಲ್ ಏನಿದೆ ಅದೆಲ್ಲನೂ ರೀಪೋಸ್ಟ್ಪೋನ್ ಮಾಡ್ಬಿಡಿ, ನಾನು ಇದು ಯಾವ್ದು ಅಟೆಂಡ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ರು. ಅವ್ರ ಅಮ್ಮ ಕೂಡ ಶಿನ್ಸೆ ಹತ್ರ ಹಂಗೆ ಹೇಳ್ತಾರೆ, ಇವತ್ತಿನ ದಿನ ನಾವು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಕಣೋ, ನಾವಿಬ್ರು ನಮ್ಮ ಅಪಾಯಿಂಟ್ಮೆಂಟ್ಸ್ ನ ಕ್ಯಾನ್ಸಲ್ ಮಾಡ್ಕೊಂಡಿದೀವಿ, ನಿನ್ ಜೊತೆನೆ ಇರ್ತೀವಿ ಅಂತ ಹೇಳಿದಾಗ ಅವ್ನಿಗೆ ಸಖತ್ ಸಂತೋಷ ಆಗೋಯ್ತು. ಅದೇ ಟೈಮ್ಗೆ ಡಾಕ್ಟರ್ ಕೂಡ ಬಂದು ಹೇಳ್ತಾರೆ, ಶಿನ್ಸೆಗೆ ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಲೈಟ್ ಆಗಿ ಏಟ್ ಆಗಿದೆ, ದೊಡ್ಡದಾಗಿ ಏನು ಇಲ್ಲ, ಒಂದ್ ವಾರ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಇವಾಗ ಇನ್ನೊಂದ್ ಕಡೆ ಇತರ ಶಿನ್ಸೆಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಮಿಸ್ ಚನ್ಗೂ ಮತ್ತೆ PT ಟೀಚರ್ಗೂ ಗೊತ್ತಾಗುತ್ತೆ. ಅವರು ಹಾಸ್ಪಿಟಲ್ ಹತ್ರ ಬರೋಣ ಅಂತ ಬರ್ತಾ ಇರ್ತಾರೆ. ಬಟ್ ಅವ್ರು ಯಾವ್ದೋ ಡಬ್ಬಾ ಗಾಡಿ ತಗೊಂಡ್ಬಂದಿದ್ದಾರೆ, ಗಾಡಿ ಅರ್ಧಕ್ಕೆ ನಿಂತೋಯ್ತು. ಮಿಸ್ ಚನ್ಗೆ ಸಖತ್ ಟೆನ್ಷನ್ ಆಗೋಯ್ತು. ಅರ್ಜೆಂಟ್ ಆಗಿ ಹೋಗ್ಬೇಕಂದ್ರೆ ನಿನ್ ಗಾಡಿ ಕೈ ಕೊಟ್ಬಿಡತ್ತಲ್ವಾ, ಫಸ್ಟ್ ನೀ ಗಾಡಿನ ಚೇಂಜ್ ಮಾಡು, ಇಲ್ಲಾಂದ್ರೆ ನನ್ನಂತ ಒಂದು ಗರ್ಲ್ ಫ್ರೆಂಡ್ ನೀನ್ ಹೆಂಗೋ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾರೆ. ಅಂದ್ರೆ ಇವ್ರ ಲೆವೆಲ್ ಕೂಡ ಸ್ವಲ್ಪ ಪ್ರೋಗ್ರೆಸ್ ಬಂದಂಗೆ ಆಯ್ತು, ಸ್ವಲ್ಪ ಓಕೆ ಹೇಳ್ದಂಗೆ ಇರುತ್ತೆ. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಒಂದು ಬೊಕ್ಕೆನ ತಗೊಂಡು ಶಿನ್ಸೆನ ನೋಡೋದಕ್ಕಿಂತ ಹಾಸ್ಪಿಟಲ್ಗೆ ಬರ್ತಾ ಇರ್ತಾರೆ. ಇವರಿಬ್ರು ಈ ತರ ಕ್ಯಾಶುವಲ್ ಆಗಿ ನಡ್ಕೊಂಡು ಹೋಗ್ತಾರೆ. ಅದನ್ನ ಯಾರೋ ಒಬ್ಬ ಪ್ರೆಸ್ ರಿಪೋರ್ಟರ್ ಯಾರು ಅಂತ ಗೊತ್ತಿಲ್ಲ, ಅವ್ನ್ ಸೀಕ್ರೆಟ್ ಆಗಿ ಫೋಟೋಸ್ ನ ತೆಗಿತಾ ಇರೋದು ನಮ್ ಜಿನ್ಹಾನ್ ನೋಡ್ಬಿಟ್ಟ. ಟಕ್ಕಂತ ನಮ್ ಹೀರೋನ ಎಳೆದು ಕೆಳಗಡೆ ಕೂರ್ಸ್ಕೊಂತಾನೆ. ನಿಜ ಕೂಡ ಹೇಳ್ತಾನೆ, ನೋಡಿ ತರ ಯಾರೋ ಫೋಟೋಸ್ ತೆಗಿತಾ ಇದಾರೆ ಅಂತ. ಅವಳಿಗೂ ಸಿಚುವೇಶನ್ ಅರ್ಥ ಆಗುತ್ತೆ. ಜಿನ್ಹಾನ್
ನಾನ್ ಹೇಳೋ ತರ ಅವಳು ಮಾಡ್ತಾಳೆ. ಸ್ವಲ್ಪ ತಾದ್ಮೇಲೆ ಹಂಗೋ ಹಿಂಗೋ ನೈಸ್ ಆಗಿ ಅವರು ಶಿನ್ಸೆ ನೋಡೋದಕ್ಕಿಂತ ಕೂಡ ಒಳಗಡೆ ಹೋಗ್ತಾರೆ. ಶಿನ್ಸೆ ಬಂದ ಫ್ಲವರ್ ಬಾಸ್ಕೆಟ್ ನ ಕೊಟ್ಟಿದ ತಕ್ಷಣ ಅವ್ನ ಅಂತಾನೆ ಈ ಸತಿ ಅದ್ರ ದುಡ್ಡು ಕೊಟ್ಟು ತಗೊಂಡ್ ಬಂದ ಅಥವಾ ಮನೇಲಿ ಇರೋದನ್ನ ಎತ್ಕೊ ಬಂದ್ಬಿಟ್ಟ ಅಂತ ಕಾಮಿಡಿ ಮಾಡ್ತಾನೆ. ಆದ್ರೆ ಇಲ್ಲಿ ಹೀರೋಯಿನ್ ಅಂತೂ ನೀನ್ ಸ್ಕೂಲ್ಗೆ ಬರ್ದೆ ತುಂಬಾ ಬೋರ್ ಹೊಡಿತದೆ ಕಣೋ, ನೀನ್ ಕಾಮಿಡಿ ಇಲ್ದೆ ನನ್ ಕೈಲಿ ಇರಕ್ ಆಗ್ತಾ ಇಲ್ಲ ಅಂತ ಹೇಳಿ ಶಿನ್ಸೆಗೆ ಸ್ವಲ್ಪ ಸಮಾಧಾನ ಆಗೋ ತರ ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ನಮ್ ಹೀರೋ ಕೈಯಲ್ಲಿ ಒಂದು ಗಾಯ ಆಗಿರೋದನ್ನ ಗಮನಿಸ್ತಾಳೆ. ಅಂದ್ರೆ ಇದಕ್ಕೂ ಮುಂಚೆ ಗೋಡೆ ಹತ್ರ ಅವಳನ್ನ ಕೆಳಗಡೆ ಇಳಿದು ಕೂಡಿಸಿದ್ನಲ್ವಾ, ಅವಾಗ ಲೈಟ್ ಆಗಿ ಕೈ ತರ್ಚ್ಕೊಂಡಿರುತ್ತೆ. ಅದನ್ನ ಗಮನಿಸ್ಬಿಟ್ಟು ಅಯ್ಯೋ ಇದೇನ್ ಇಷ್ಟು ದೊಡ್ಡ ಗಾಯ ಆಗಿದೆ, ಬ್ಲಡ್ ಎಲ್ಲ ಬರ್ತಾ ಇದೆ, ಇರು ಬ್ಯಾಂಡೇಜ್ ಆಗ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಅವಳು ಹಾರಾಡ್ತಾ ಇರೋದ್ರ ನೋಡ್ಬಿಟ್ಟು ಶಿನ್ಸೆಗೆ ಟೆನ್ಷನ್ ಆಗೋಯ್ತು. ನನ್ ಗಾಯದ ಮುಂದೆ ಆ ಗಾಯ ಎಷ್ಟು ಇಲ್ಲ, ಅದೇನ್ ತುಂಬಾ ದೊಡ್ಡ ಗಾಯನ, ತುಂಬಾ ಓವರ್ ಆಗಿ ಆಕ್ಟಿಂಗ್ ಮಾಡ್ಬೇಡ ಅಂದಾಗ ಅವಳು ಅಂತೇಳಿ ದೊಡ್ಡ ಗಾಯನೋ ಚಿಕ್ಕ ಗಾಯನೋ ಗಾಯನೇ ಅಂತಂದಾಗ ಶಿನ್ಸೆ ಹೇಳ್ತಾನೆ ಇವಾಗ ಏನು ಬ್ಯಾಂಡೇಜ್ ಆಗ್ಬೇಕು ಅಷ್ಟೇ ತಾನೆ, ಇರು ನಾನ್ ಆಗ್ತೀನಿ ಅಂತ ಹೇಳಿ ಅವನೇ ಜಿನ್ಹಾನ್ಗೆ ಬ್ಯಾಂಡೇಜ್ ನ ಹಾಕ್ತಾನೆ. ಆಗಿರೋ ಇಷ್ಟು ಗಾಯಕ್ಕೆ ಒಂದು ಹ್ಯಾನ್ಸಾಬ್ಲಾಸ್ಟ್ ಹಾಕಿದ್ರೆ ಸರಿ ಹೋಗಿದ್ದಿರೋದು, ಆದ್ರೆ ಕೈಗೆ ಫುಲ್ ಆಗಿ ಬ್ಯಾಂಡೇಜ್ ಸುತ್ತಿ ಇಟ್ಬಿಟ್ಟ. ಇದನ್ನ ನೋಡಿ ಹೀರೋಯಿನ್ ಸಕ್ಕದಾಗಿ ನಗ್ತಾ ಇರ್ತಾಳೆ. ಪ್ಲಸ್ ಶಿನ್ಸೆ ಬೇರೆ ಹಂಗೆ ಕಣ್ಣುಡಿತಾನೆ, ಅವಳ ಕೆಲ್ ಬ್ಯಾಂಡೇಜ್ ಕಟ್ಕೊಂಡ್ಬಿಡೋಣ ಅಂತ ನೋಡ್ದೆ ಅಲ್ವಾ, ನಿನ್ ಕೆಲ್ ಆಗ್ಲಿಲ್ಲ ಅಂತ ಹೇಳಿ ಹಂಗ ಹಿಂಗ ಒಂದ್ ಜೊತೆ ಮಾತಾಡ್ಕೊಂಡಿದ್ದವ್ರು ಸರಿ ಆಯ್ತು ಟೈಮ್ ಆಯ್ತು ನಾವು ಹೊರಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅವ್ರ ಹತ್ರ ಮತ್ತೆ ರಿಟರ್ನ್ ಕಾರ್ ಹತ್ರ ಬರೋದು, ಅವ್ರ ಕಾರ್ ಹತ್ತೋದನ್ನೆಲ್ಲ ಆ ಫೋಟೋಗ್ರಾಫರ್ ಮತ್ತೆ ಫೋಟೋಸ್ ನ ತೆಗಿತಾನೆ. ಅದ್ರ ನೋಡ್ಬಿಟ್ಟು ಅಂದ್ರೆ ಅವಾಗ ಅವ್ರ ಫೋಟೋಸ್ ತೆಗಿತಿದಾರೆ ಅಂತ ಜಿನ್ಹಾನ್ಗೆ ಗೊತ್ತಾಗ್ಲಿಲ್ಲ. ಹಂಗೆ ಅಲ್ಲಿಂದ ಕಾರಲ್ಲಿ ಕೂಡ ಹೊರಟೋದ್ರು. ಹಂಗೆ ಅವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಈ ನ್ಯೂಸ್ ಸಖತ್ ವೈರಲ್ ಆಗಿ ಹೋಗ್ತಾ ಇರತ್ತೆ. ಅವತ್ತಿನ ಟ್ರೆಂಡಿಂಗ್ ನ್ಯೂಸ್, ಒಂದು ಹಾಟ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಈ ತರ ಜಿನ್ಹಾನ್ಗೆ ಗರ್ಲ್ ಫ್ರೆಂಡ್ ಇದಾರೆ, ಗರ್ಲ್ ಫ್ರೆಂಡ್ ಜೊತೆ ಅವ್ನು ಊರ್ ಸುತ್ತಾ ಇದ್ದಾನೆ ಅಂತೆಲ್ಲ ತಪ್ಪಿಗೆ ಅವನ ಬಗ್ಗೆ ಪ್ರಚಾರ ಮಾಡ್ತಾ ಇರ್ತಾರೆ. ಈ ನ್ಯೂಸ್ ಅವ್ರ ಅಮ್ಮ ನೋಡ್ಬಿಟ್ಟು ತಕ್ಷಣ ನನ್ಗೆ ಕಾಲ್ ಮಾಡಿ ಏನು ನಡೀತದೆ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಅಮ್ಮ ಆ ನ್ಯೂಸ್ ಎಲ್ಲ ನಿಜ ಅಲ್ಲ, ನೀನ್ ನಂಬೇಡ, ಅದೆಲ್ಲ ಫೇಕ್ ನ್ಯೂಸ್. ಅವಳು ನನ್ ಫ್ರೆಂಡ್ ಇನ್ನೊಬ್ಬನ್ಗೆ ಆಕ್ಸಿಡೆಂಟ್ ಆಗಿತ್ತು, ಹಾಸ್ಪಿಟಲ್ ನೋಡೋಣ ಅಂತ ಹೋಗಿದ್ವಿ, ಅವಾಗ ಯಾರೋ ಇತರ ಫೋಟೋ ತೆಗೆದು ಹಾಕಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಇದರಿಂದ ಹೆಂಗ್ ಹೊರಗಡೆ ಬರ್ಬೇಕು ಅಂತ ನನಗೆ ಗೊತ್ತು, ನಾನೆಲ್ಲ ನೋಡ್ಕೊಂತೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ದ. ಇವಾಗ ಈ ತರ ಒಂದು ದೊಡ್ಡ ಪ್ರಾಬ್ಲಮ್ ಇಂದ ಅವ್ರು ಹೆಂಗ್ ಹೊರಗಡೆ ಬರ್ತಾರೆ ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.